ಮೊದಲೇ ನಮ್ಮ ದೇಶ ಭಾರತದ ವಿಶೇಷಣೆ ಅವು ಇಡೀ ಪ್ರಪಂಚಕ್ಕೆ ಆಧ್ಯಾತ್ಮದ ಬಲ್ಪುನು ಕೊಡ್ತಿನಕುಲು ನಮ್ಮ ಹಿರಿಯಾಕುಲು ಅದ್ಭುತವೈನ ಧೀಶಕ್ತಿ ಇರ್ದು ತಪಶಕ್ತಿ ಇರ್ದು ಕಣ್ಣಿಗೆ ಎಂಜಿನ ತೋಜುಂಡ ಐದು ಎಚ್ಚ ಉಲಗಣ್ಣಿಡು ತೂದು ಅವೇನು ಲೋಕ ಕೊಡ್ತಿನಕುಲು ನಮ್ಮೊಟ್ಟಿಗೂ ಆಶಾ ಜಗದೀಶ್ ಉಲ್ಲೇರು ಆ ಬಣ್ಣೊಡ್ಲ ಒಂಜಿ ಆತ ಶಕ್ತಿಲುಂಡು ಅತ್ತಂದನ್ನ ಒಂಜಿ ಸಂಖ್ಯೆಲಿಡ್ಲ ವಿಚಿತ್ರವೈನ ಶಕ್ತಿಲುಂಡು ಮುಂದೇನು ಪೂರ ಇನಿ ಆರು ಪಾತ್ರ ಕಥೆ ಮಲ್ಪರೆಲ್ಲರು ನಂಗೆ ತೆರಿಪಾದು ಕೊರೆಲ್ಲರು ಅತ್ಯಂತ ಸರಳವಾದ ಒಂದು ಸಮಸ್ಯೆ ಮತ್ತು ವ್ಯಾಪಕವಾಗಿರುವಂತಹ ಸಮಸ್ಯೆಯಿಂದ ಆರಂಭಿಸುವ ನಿದ್ದೆ ಇಲ್ಲ, ಬಹಳಷ್ಟು ಜನರಿಗೆ ನಿದ್ರೆ ಇಲ್ಲ. ಎಲ್ಲರ ಮಾತದು ನನಗೆ ನಿದ್ರೆ ಬರ್ತಾ ಇಲ್ಲ, ನಿದ್ದೆ ಬರೋದಿಲ್ಲ ಯಾರಿಗೆ ಅಂದ್ರೆ ಯಂಗ್ಸ್ಟರ್ಸ್ಗೆ ನಿದ್ದೆ ಬರೋದಿಲ್ಲ ಅಂದ್ರೆ ಅದೊಂದು ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು ನಾವು. ಓಲ್ಡ್ ಏಜ್ ಅಲ್ಲಿ ನಿದ್ದೆ ಬರೋದಿಲ್ಲ ಅಂದ್ರೆ ಅದು ದೇವರು ಕೊಟ್ಟಿರೋ ವರ. ಯಾಕೆ ಅಂದ್ರೆ ಬಾಡಿ ಕೋಲ್ಡ್ಗೆ ಹೋಗ್ತಾ ಇದ್ರೆ ಅದು ಬೇಗ ಸತ್ತೋಗ್ಬಿಡ್ತಾರೆ ಅಂತ ಅವ್ರಿಗೆ ನಿದ್ದೆ ಕಡಿಮೆ ಮಾಡಿದಾಗ ಅವರದು ಲಿವರ್ ವರ್ಕ್ ಮಾಡುತ್ತೆ. ಯಂಗ್ಸ್ಟರ್ಸ್ಗೆ ನಾವು ಹೇಳ್ತೀವಿ 11 ಗಂಟೆ ಒಳಗೆ ಮಲ್ಕೊಂಬಿಡಿ. ನಾನು ಸೀಸನ್ಸ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ. ಸೊ ಈ ನೈಟ್ 11 o'clockಗೆ ಲಿವರು ಮತ್ತು ಗಾಲ್ ಬ್ಲಾಡರ್ ವರ್ಕಿಂಗ್ ಟೈಮ್. ಆ ಟೈಮಲ್ಲಿ ಯಾವಾಗಲೂ ಅಷ್ಟೇ ನಾವು ನಿದ್ದೆ ಮಾಡಿರಬೇಕು. ಅದಕ್ಕೆ ನಿದ್ದೆ ತುಂಬ ಇಂಪಾರ್ಟೆಂಟ್. ಇಲ್ಲದ್ರೆ ಏನಾಗುತ್ತೆ, ಎನರ್ಜಿ ಡೈವರ್ಟ್ ಆಗಿಬಿಡುತ್ತೆ. ನಿಮ್ಮ ಲಿವರ್ಗೆ ಸರಿಯಾಗಿ ಎನರ್ಜಿ ಸಿಗಲ್ಲ, ಲಿವರ್ ಸರಿಯಾಗಿ ವರ್ಕ್ ಮಾಡಲ್ಲ. ನಾಳೆಯಿಂದ ಅದು ನಿನ್ನ ಫ್ಯಾಟ್ ಡೈಜೆಷನ್ ಕರೆಕ್ಟಾಗಿ ಮಾಡೋದೇ ಇಲ್ಲ. ಬಹುಶಃ ಅದಕ್ಕೆ ನಮ್ಮ ಮೊದಲು ಹಿರಿಯರು ಬೆಳಿಗ್ಗೆ ಬೇಗ ಹೇಳ್ತಾ ಇದ್ರು, 4 ಗಂಟೆ ಮೊದಲೇ ಹೇಳ್ತಾ ಇದ್ರು. ಸಂಜೆ ಸೂರ್ಯಾಸ್ತ ಸ್ವಲ್ಪ ಹೊತ್ತಿಗೆ ಮಲಗ್ಬಿಡ್ತಾ ಇದ್ರು. 7-8 ಗಂಟೆಗಂತೂ ಇವಾಗ ಎಲ್ಲ ಮನೆಯಲ್ಲಿ ಸೀರಿಯಲ್ಗಳು ಬೇರೆ ರೆಸ್ಟಿಂಗ್ ಟೈಮ್ ಅದು. ಮತ್ತೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಾವು ನಮ್ಮ ಭಾವನೆಗಳ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಶುದ್ಧ ಮನುಷ್ಯರು ಮಾನಸಿಕವಾಗಿ ಅಷ್ಟು ಶುದ್ಧವಾಗಿ ಶರೀರ ಇರುತ್ತೆ. ಮನಸ್ಸಲ್ಲಿ ಎಲ್ಲಿಯಾದ್ರೂ ಅವ್ರೇನೋ ಅಂದ್ರು ನಂಗೆ ಅಂತ ನೋವನ್ನು ಇಟ್ಕೊಂಡಿದ್ರೆ ಹೋಲ್ಡಿಂಗ್ ಅಂತಾರೆ ಅದನ್ನ. ಆವಾಗ ಬಾಡಿನಲ್ಲಿ ಎಲ್ಲ ಹೋಲ್ಡ್ ಮಾಡಕ್ ಶುರು ಮಾಡುತ್ತೆ. ಆಹಾರನೂ ಹೋಲ್ಡ್ ಮಾಡುತ್ತೆ, ಹೊಟ್ಟೆ ಮೂಮೆಂಟ್ ಕೊಡಲ್ಲ, ಜೀರ್ಣ ಆಗಲ್ಲ ಕರೆಕ್ಟಾಗಿ. ತಲೆಯಲ್ಲೂ ಎಲ್ಲ ಹೋಲ್ಡ್ ಮಾಡುತ್ತೆ. ಹೋಲ್ಡಿಂಗ್ಸ್ ಅದೇ ಒಂದು ಕಾಯಿಲೆ ಆಗೋಗ್ಬಿಡುತ್ತೆ. ಅದಕ್ಕೆ ಯಾವುದು ಹೋಲ್ಡಿಂಗ್, ಈ ಕಿವಿಲ್ ಕೇಳಿಸ್ಕೊಂಡ್ರೆ ಈ ಕಿವಿಲ್ ಬಿಟ್ಬಿಡಿ ಅಂತ ಹೇಳ್ತಾ ಇದ್ರು. ಅದನ್ನ ಮಾಡಬೇಕು. ಆಮೇಲೆ ಯಾರ ಬಗ್ಗೆನೂ ಅವ್ರ ಹಾಗೆ ಇವ್ರು ಹೀಗೆ ಅಂತ ಇನ್ನೊಬ್ಬರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಇದು ಕರ್ಮದಲ್ಲಿ ನಾವು ಬಂದಿರೋದು. ಅವರ ಕರ್ಮ ಅವ್ರು ತಿಂತಾ ಇರ್ತಾರೆ, ನಮ್ಮ ಕರ್ಮ ನಾವು ತಿಂತಾ ಇರ್ತೀವಿ. ಅವ್ರ ಹಾಗೆ ಇವ್ರು ಹೀಗೆ ಅಂತ ಯಾರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಿಲ್ಲ. ಸಾಧ್ಯವಾದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಅದು ಸಹಾಯ ಯಾವಾಗ ಮಾಡ್ಬೇಕು, ಅವರಾಗಿ ಕೇಳಿ ಬರ್ಬೇಕು. ಇಲ್ಲದಿದ್ರೆ ಅವರ ಕರ್ಮ ನಾವು ಹೇಳ್ಕೋತೀವಿ. ಅವ್ರೇನೋ ಕರ್ಮದಲ್ಲಿ ಅನುಭವಿಸ್ತಾ ಇರ್ತಾರೆ, ಹೋಗ್ಬಿಟ್ಟು ನಾವೇ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ ಕೂಡಲೇ ಅವರ ಕರ್ಮ ಹೇಳ್ಕೋತೀವಿ. ಹಾಗೆ ಆ ಆತ್ಮ ಬಂದು ನಮ್ಮನ್ನು ಕೇಳಬೇಕು, ನನಗೆ ಸಹಾಯ ಮಾಡು ಅಂತ. ಆಗ ನಾವು ಮಾಡಲೇಬೇಕು. ನಾವು ಮಾಡಲಿಲ್ಲದಿದ್ರೆ ಅದೊಂದು ಶಾಪವಾಗಿ ಬರ್ತದೆ ನಮಗೆ. ಇಷ್ಟಲ್ಲ ಇಷ್ಟು ಹಣ ಕೇಳ್ತಾರೆ, ಅಷ್ಟಿಲ್ಲಪ್ಪ ಇಷ್ಟು, ಅವಾಗ ಸಮಾಧಾನ ಆದರೂ ಆಗುತ್ತೆ ಅವ್ರಿಗೆ, ಪರವಾಗಿಲ್ಲ ಅಂತ. ಸೊ ಇದು ಎನರ್ಜಿ ಲೆವೆಲ್ಸ್ನಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಬ್ಬರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋದು, ದೃಷ್ಟಿ ಇಡೋದು ಇವೆಲ್ಲ ಇರ್ತದೆ. ಕೆಲವರು ಅವ್ರನ್ನೇ ನೆನೆಸ್ಕೊಂಡು ಕೊರೀತಾ ಇರ್ತಾರೆ. ಬಹಳಷ್ಟು ಜನ ನಮಗೆ ಒಳ್ಳೇದಾದ್ರೂ ತೊಂದರೆ ಇಲ್ಲ, ಇನ್ನೊಬ್ಬರಿಗೆ ಕೆಟ್ಟದಾಗಬೇಕು ಅಂತ. ಅದು ಫಸ್ಟ್ ಅವ್ರಿಗೆ ಕೆಟ್ಟದಾಗ್ತದೆ. ನನ್ನಲ್ಲಿ ಆ ಕೆಟ್ಟ ಗುಣ ಬಂದರೆ ಮೊದಲು ಕೆಟ್ಟದಾಗ ನನಗೆ, ಬೇರೆಯವ್ರಿಗೆ ಆಗಲ್ಲ. ಅವ್ರಿಗೆ ಗೊತ್ತೇ ಇರಲ್ಲ ಪಾಪ, ಅವರಷ್ಟಕ್ಕೆ ಅವ್ರು ಹ್ಯಾಪಿಯಾಗಿ ಅಗ್ನಿಯಲ್ಲಿ ಉರಿಯುವುದು ನಾವೇ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದರಲ್ಲೇ ಬರೋದು ಆಸಿಡಿಟಿ ಮೊದಲು ಬರೋದು ಅದರಲ್ಲಿ. ಫಸ್ಟ್ ಒಂದು ಫುಡ್ಡಿಂದ ಬರುತ್ತೆ. ಫುಡ್ಡಿಂದ ಬಂದಾಗ ಏನೋ ಒಂದು ನೀವು ಅದಕ್ಕೆ ರೆಮಿಡಿ ಮಾಡ್ಕೊಳ್ತೀರಾ, ಹೊಟ್ಟಾಗ್ಬಿಡುತ್ತೆ ನಿಮಗೆ. ಕಾನ್ಸ್ಟೆಂಟಾಗಿ ರೆಗ್ಯುಲರ್ ಆಗಿ ಇದೆ ಅಂದರೆ ನಮ್ಮದೇ ತಪ್ಪಿರುತ್ತೆ. ನಾವೇ ಏನೋ ಹೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ, ನಾವೇ ಏನೋ ಗ್ರೆಡ್ಜ್ ಕಾಡ್ತಾ ಇರ್ತೀವಿ. ಮನಸ್ಸನ್ನ ಮಗು ಥರ ಇಟ್ಕೊಬಿಡಿ ಹ್ಯಾಪಿಯಾಗಿ. ಯಾರೋ ಏನೋ ಬೈದ್ಬಿಡ್ತಾರೆ, ಪರವಾಗಿಲ್ಲ, ಇನ್ನೊಮ್ಮೆ ಅವ್ರು ಮಾತಾಡ್ಸಿದ್ರೆ ಮಾತಾಡ್ಬಿಡಿ. ಅಲ್ಲಿಗೆ ಇಬ್ಬರಲ್ಲಿರೋ ಆ ಎನರ್ಜಿ ಕ್ಲಾಶಸ್ ಹೊಟ್ಟೋಗುತ್ತೆ. ಆ ಹ್ಯಾಪಿ ಮೂಮೆಂಟ್ಸ್ ಬಂದ್ಬಿಡುತ್ತೆ. ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಳಕ್ಕೆ ನೋಡಬೇಕು. ಅದರಿಂದನೇ ಅರ್ಧ ಚೆನ್ನಾಗಿ ಇಟ್ಕೊಳ್ಳಿಲ್ಲ, ಹ್ಯಾಪಿಯಾಗಿಲ್ಲ ಅಂದ್ರೆ ಕಾಯಿಲೆ ಬರೋದು ಜಾಸ್ತಿ. ಆಹಾರಕ್ಕಿಂತ ಜಾಸ್ತಿ ಕಾಯಿಲೆ ಬರೋದು ದೇಹಕ್ಕಲ್ಲ, ಮನಸ್ಸಿಗೆ. ಆಹಾರಕ್ಕಿಂತ ಜಾಸ್ತಿ ಬರೋದು ಮನಸ್ಸಿಂದ ಕಾಯಿಲೆ. ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು. ನಮ್ಮನ್ನು ಅದಕ್ಕೆ ಹಿರಿಯರು ಹೇಳೋರು, ನಿನ್ನನ್ನು ನೀನು ತಿಳಿದುಕೋ ಅಂತ. ಹಾಗಂದರೆ ಅರ್ಥ ಎಂಥದ್ದು, ನಾನೇನು ಸನ್ಯಾಸಿ ಆಗಿಬಿಡ್ಬೇಕು, ದೇವ್ರು ಕಾಣಿಸ್ಕೊಂಡ್ಬಿಡ್ಬೇಕಂತ ಅಲ್ಲ. ನನ್ನ ಬಾಡಿ ಏನು, ನಾನು ಯಾವ ರೀತಿ ವ್ಯಕ್ತಿ, ನಾನು ಹೇಗೆ ಮಾತಾಡ್ತಿದ್ದೀನಿ, ಇನ್ನೊಬ್ಬರು ನೋವು ಮಾಡ್ತೀನಾ, ನಾನು ಅದೆಲ್ಲ ಕನ್ಫೆಸ್ ಮಾಡ್ಕೋಬೇಕಿಲ್ಲದ್ರೆ ಹೋಗ್ಬಿಟ್ಟಿಲ್ಲ ನಾನೇನು ತಪ್ಪಾಗೋಯ್ತು, ಇಂಥದ್ದೆಲ್ಲ ಸ್ವಭಾವವನ್ನು ರೂಢಿಸ್ಕೊಳ್ಳಿ ಅಂತ ಹೇಳ್ತಿದ್ರು ಹಿರಿಯರು. ಸೊ ಇದು ಕೂಡ ಒಂದು ಫ್ಯಾಕ್ಟ್ ಅದೇ ಕಾಯಿಲೆ. ಈಗ ನಿದ್ರೆಗೆ ಏನು? ಓಕೆ, ನಿದ್ರೆ ಕೇಳಿದ್ರಲ್ಲ ನೀವು. ನಿದ್ರೆಗೆ
ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಬೇಕು. ಬ್ಲ್ಯಾಕ್ ಇಸ್ ಅ ವಂಡರ್ಫುಲ್ ಕಲರ್. ಅದು ರಿಕ್ರಿಯೇಷನ್ ಮಾಡ್ತದೆ, ಮತ್ತು ನಮ್ಮದು ಅಂತ ಹೇಳ್ತಾರೆ ರಿಕ್ರಿಯೇಷನ್ ಮಾಡುತ್ತೆ. ಆಮೇಲೆ ಇನ್ಫೆಕ್ಷನ್ಸ್ ತೆಗಿಯುತ್ತೆ. ಬಾಡಿಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಅದನ್ನು ತೆಗಿಯುತ್ತೆ. ಆಮೇಲೆ ಹೊಸದಾಗಿ ಏನಾದರೂ ಕ್ರಿಯೇಷನ್ ಮಾಡೋದಾದರೂ ಆವಾಗ ಹೊಸತನ ಕ್ರಿಯೇಟ್ ಆಗ್ತದೆ. ನಾವು ಎಷ್ಟೋ ಜನ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆಲ್ಲ ಅದನ್ನು ಕೊಟ್ಟಾಗ ಅವ್ರಿಗೆ ಹೇಳ್ತೀವಿ, ನಿಮಗೆ ಇನ್ನು ಕಿಡ್ನಿ ಹೊಸದಾಗ್ತಾ ಬರ್ತದೆ. ದಿಸ್ ಇಸ್ ಬ್ಲ್ಯಾಕ್. ಇದು ಬ್ಲ್ಯಾಕ್ ಕಲರು. ಈ ಬ್ಲ್ಯಾಕನ್ನು ಇದರ ಸುತ್ತ ಹೀಗೆ ಎಡಗೈ ಬಲಗೈ ಎರಡಕ್ಕೂ ಹಾಕೋಬೇಕು. ಉಗುರಿನ ತುದಿಗೆ ಮತ್ತೆ ಈ ಕೈಗೂ ಹಾಕೋಬೇಕು. ಏನಿಲ್ಲ, ನಿಮ್ಮ ಮನೇಲಿ ಕಾಡಿಗೆ ಇದ್ರೆ ಜಸ್ಟ್ ಕಾಡಿಗೆ ಇಡಿ ಸಾಕು. ಏನು ಸಿಕ್ಲಿಲ್ಲ ಅಂದ್ರೆ ಜಸ್ಟ್ ಕಾಡಿಗೆ ಇಟ್ಟರು ಸಾಕು. ಎರಡು ತಮ್ಮ ಉಗುರು ಕೆಳಗಡೆ ಬ್ಲ್ಯಾಕ್ ಕಲರ್ ಸರ್ಕಲ್ ಹಾಕಬೇಕು. ಹೀಗೆ ಹಾಕಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ರಾತ್ರಿ ಮಲಗಿದ್ರೆ ಬೆಳಗ್ಗೆನೇ ಎದ್ದೇಳ್ತೀವಿ ನಾವು. ಇನ್ ಬಿಟ್ವೀನ್ ಡಿಸ್ಟ್ರಾಕ್ಷನ್ಸ್ ಎಲ್ಲ ಆಗೋದೆಲ್ಲ ಇಲ್ಲ. ಹಾಗೆ ಅದು ದಿನ ಮಾಡಬೇಕಾ? ಡೈಲಿ ಹಾಕೊಂಡ್ರೆ ಒಳ್ಳೇದು. ಡೈಲಿ ಹಾಕೊಂಡ್ರೆ ಒಳ್ಳೇದು. ಡೆಮೆನ್ಷಿಯಾ ಅದೆಲ್ಲ ಬರಲ್ಲ. ಕೆಲವ್ರಿಗೆ ನೆನಪೊಟ್ಟೋಗ್ಬಿಡೋದು, ಗುರ್ತಾ ಇರೋದಿಲ್ಲ, ಇದೆಲ್ಲ ಆಗ್ತದಲ್ವಾ, ಅದೆಲ್ಲ ಕ್ಲಿಯರ್ ಆಗತ್ತೆ. ಈವನ್ ಇದು ಎಷ್ಟೋ ಬ್ರೈನ್ ಕ್ಯಾನ್ಸರ್ ಅದೆಲ್ಲ ಬಂದ ಪೇಷಂಟ್ಸ್ಗೂ ಕೂಡ ಒಳ್ಳೆ ಇಫೆಕ್ಟನ್ನು ಕೊಟ್ಟಿದೆ ಬ್ಲ್ಯಾಕ್ ಕಲರ್. ಆಮೇಲೆ ಕೆಲವೊಮ್ಮೆ ಇಲ್ಲಿ ಸರ್ಕಲ್ಸ್ ಹಾಕೊಳ್ಬೋದು. ಕೈಯಲ್ಲಿ ಒಂದು ಸರ್ಕಲ್ ಥರನೂ ಹಾಕೊಳ್ಬೋದು ಬ್ಲ್ಯಾಕ್ ಕಲರ್. ಅದು ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಂದರೆ ಏನಂದರೆ ನಿಮ್ಗೆ ರೆಸ್ಟಿಂಗ್ ಟೈಮಲ್ಲಿ ಇರಬೇಕು. ನೀವು ವರ್ಕ್ ಟೈಮಲ್ಲಿ ಅದನ್ನು ಹಾಕೊಂಡ್ರೆ ನಿದ್ದೆ ಮಾಡ್ತೀರಾ. ವರ್ಕ್ ಟೈಮ್ ಹಾಕೊಂಡ್ರೆ ನಿದ್ದೆ ಮಾಡ್ತೀರಾ. ವರ್ಕ್ ಟೈಮ್ನಲ್ಲಿ ಬೇಡ. ಇದು ರೆಸ್ಟಿಂಗ್ ಟೈಮ್ ಬೇಕು ನಿಮಗೆ ಅನಿಸಿದಾಗ ಚೆನ್ನಾಗಿ ಒಂದು 0 ಹಾಕೊಂಡು ಮಲ್ಕೊಂಡ್ಬಿಡಿ. ನೀವು ಫ್ರೆಶ್ ಆಗ್ತೀರಾ ಎದ್ದೇಳುವಾಗ. ಯಾರು ನಿದ್ರೆ ಮಾತ್ರೆಗಳನ್ನು ಅನಿವಾರ್ಯವಾಗಿ ನುಂಗಿ ಮಲಗುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರು ಈ ಒಂದು ಪ್ರಯತ್ನ ಮಾಡಬಹುದು ಅಂತ ಅನಿಸ್ತದೆ. ಅದರಲ್ಲಿ ಏನು ಅಡ್ಡ ಪರಿಣಾಮ ಅಂತ ಖಂಡಿತ ಇಲ್ಲ. ಮತ್ತೆ ಏಜ್ ಆದವ್ರಿಗೆ ಹೇಳಿದೆ ನಾನು, ಅವರನ್ನು ಜೀವಂತವಾಗಿ ಇಡೋಕ್ಕೋಸ್ಕರ ದೇವ್ರು ಕೊಟ್ಟಿರೋ ವರ ಅದು. ಹೆಚ್ಚಿನ ಟೈಮ್ ಎಚ್ಚರ ಇದ್ದಷ್ಟು ಲಿವರ್ ವರ್ಕ್ ಆಗ್ತಿರೋ, ಥಾಟ್ಸ್ ಬರ್ತಾ ಇರುತ್ತೆ, ಆಗ ಬಾಡಿ ಬಿಸಿ ಇರುತ್ತೆ. ಹಾಗಾಗಿ ಸ್ವಲ್ಪ ಅವರು ಒಳ್ಳೆದಾಗ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನೇ ನಮ್ಮ ನೋಡಿ. ಇದೆಲ್ಲ ಆ್ಯಕ್ಚುಲಿ ನಾನು ವೇದಿಕ್ ವಿದ್ಯಾಲಯದಿಂದ ಕೂಡ ಕಲರ್ ಥೆರಪಿ ಆಕ್ಯುಪ್ರೆಷರ್ ಮಾಡಿದ್ದೆ. ಆದರೆ ನನಗೆ ಅದು ಕಲ್ತಿದ್ರು ಕೂಡ ನನಗೆ ಎಲ್ಲೋ ಒಂದು ಕಡೆ ಸರ್ದು ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ಅವರದು ಪ್ರೋಟೋಕಾಲ್ಸು ಮತ್ತು ಆ ಪರ್ಫೆಕ್ಷನ್ಸು, ಆ ಹೇಳೋ ರೀತಿ ಎಲ್ಲ ನಂಗೆ ತುಂಬ ಖುಷಿ ಆಯಿತು. ಆದ ನಂತರ ಐ ಥಿಂಕ್ ಐ ವಾಸ್ ಫಾಲೋಯಿಂಗ್ ಫಾರ್ 3 to 4 years. ಆಮೇಲೆ ನಾನು ಅವ್ರ ಕೋರ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಲ್ಲಿ ಹೇಗೋ ಒಮ್ಮೆ ಮಾಡಿದ್ದೆ ಅಲ್ಲ ಕೋರ್ಸ್, ಸೇಮ್ ಕೋರ್ಸ್. ಪುನಃ ಇವ್ರ ಕೋರ್ಸ್ನ ತಗೊಂಡು 3 ಟೈಮ್ಸ್ ಅನಾಟಮಿ ಕಲಿಯಂಗಾಗಿದೆ ನನಗೆ. ನಾನು ಆಯುರ್ವೇದಿಕ್ ಕಲೀಲಿಕ್ಕೆ ಹೋಗುವಾಗ್ಲೂ ಅಷ್ಟೇ, ಆಯುರ್ವೇದಿಕ್ ನ್ಯೂಟ್ರಿಷನ್ ಕಲಿಯುವಾಗನೂ ಅನಾಟಮಿ ಕಲೀಲೇಬೇಕು. ಆ ಆಯುರ್ವೇದಿಕ್ ನ್ಯೂಟ್ರಿಷನ್ ಅದೇನೋ ಆ ಕಹಿ ಮದ್ದುಗಳನ್ನು ಕೊಡೋಂಥದ್ದು ಅಲ್ಲ. ಅದು ನೀವು ಮನೆಯಲ್ಲೇ ಏನೆಲ್ಲ ಹಾಕ್ಕೊಂಡು ಪದಾರ್ಥಗಳನ್ನು ಹಾಕಿ ನಿಮ್ಮ ಆರೋಗ್ಯನ ಹೇಗೆ ಸರಿ ಮಾಡ್ಕೊಳ್ಬೋದು ಅನ್ನೋದೇ ಆಯುರ್ವೇದಿಕ್ ನ್ಯೂಟ್ರಿಷನ್. ಸೊ ಅದರಲ್ಲೂ ಹಾಗೇನೆ ಕಲಿಬೇಕಾಯ್ತು. ಇಲ್ಲಿ ಬಂದಾಗ ಇಲ್ಲೂ ಸಹ ಸ್ವಲ್ಪ ಅನಾಟಮಿ ಇದೆ ಸರ್ ಸಹ, ಆದರೆ ಅವ್ರು ಹೆಚ್ಚು ಗಮನ ಅದಕ್ಕೆ ಕೊಡೋದಿಲ್ಲ. ಅವ್ರು ಹೇಳ್ತಾರೆ 28 ಹೆಸರಿಡ್ರಿ ಕಾಯಿಲೆಗೆ, ಅದೆಲ್ಲ ಬೇಡ ನನಗೆ, ನಿಮ್ಗೆ ಏನಾಗತ್ತೆ ಹೇಳಿ ನಾನು ಅದಕ್ಕೆ ಕೊಡ್ತೀನಿ ಅಂತಾರೆ. ಹಾಗೆ ಬಟ್ ಹಿ ನೋಸ್ ಎವ್ರಿಥಿಂಗ್. ಅವ್ರು 4 PhD ಮಾಡಿದವರು, ಅಷ್ಟೊಷ್ಟು ಸಂಶೋಧನೆ ಮಾಡಿ ಬಂದಿದ್ದಾರೆ. ಅಷ್ಟಲ್ಲದೆ ಎಲ್ಲ ಹಳ್ಳಿಗಳಲ್ಲಿ ಹಿರಿಯರ ಹತ್ರ, ವಯಸ್ಸಾದವ್ರ ಹತ್ರ ಕೂತ್ಕೊಂಡು ಕೆಲವೆಲ್ಲ ಇನ್ಫಾರ್ಮೇಶನ್ಸ್ ತಗೊಂಡಿದ್ದಾರೆ. ಅವ್ರ ಜೀವನ ಹೇಗೆ ನಡೆಸ್ತಿದ್ರು, ಜೀವನದ ಇದು ಹೇಗಿತ್ತು ಅಂತೆಲ್ಲ, ಜೀವನ ಪದ್ಧತಿ ಎಲ್ಲ. ಮತ್ತೆ ಸ್ವತಃ ಅವರೇ ಕೃಷಿಕರು. ಇವಾಗ 3 ದಿನ ಅವ್ರು ಸಿಟಿನಲ್ಲಿ ಬಂದ್ರೂ ಕೂಡ ಉಳ್ದ ಟೈಮ್ ಹಳ್ಳಿಲೇ ಇರ್ತಾರೆ. ಆಮೇಲೆ ಅಲ್ಲಿಂದ ಅವರು ಆ ಟ್ಯಾಪ್ ವಾಟರ್, ನದಿ ನೀರು ತರಕ್ಕೆ 30 ಕಿಲೋಮೀಟರ್ ಹೋಗ್ತಾರೆ ಅವರೇ ನೀರು ತಗೊಂಡು ಬರ್ಲಿಕ್ಕೆ. ಅದು ಅವರ ದಿನನಿತ್ಯದ ಇದು. ಅವರು ಸುಮ್ಮನೆ ಬಾಯಿನಲ್ಲಿ ಹೇಳ್ತಾ ಇಲ್ಲ, ಸ್ವತಃ ಅವರು ಅನುಭವ ಮಾಡಿಕೊಂಡೇ ಎಲ್ಲವನ್ನು ಹೇಳ್ತಾರಂಥದ್ದು. ಈಗ ಮತ್ತೊಂದು ಸಮಸ್ಯೆ, ವಿಶೇಷವಾಗಿ ಯುವಜನರಲ್ಲಿ ಬೊಜ್ಜಿನ ಸಮಸ್ಯೆ. ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿರುವುದು ಒಂದು ಕಾರಣ ಇರ್ಬೋದು. ಏನೇ ಕಾರಣ ಇದ್ರೂ ಕೂಡ ಬೊಜ್ಜು ಬಂದಾಗಿದೆ, ಅದನ್ನು ಕರಗಿಸುವುದು ಇದರಿಂದ ಸಾಧ್ಯ ಅಲ್ಲ. ಬೊಜ್ಜು ಬರ್ಲಿಕ್ಕೂ ಕೂಡ ಅದಕ್ಕೆ ಕಾರಣ ಹೇಳ್ಬಿಡ್ತೇನೆ. ಇವತ್ತಿಗೆ ನಾವೆಲ್ಲ ರೀಫೈಂಡ್ ಆಯಿಲ್ ತಿಂತಾ ಇದ್ದೀವಿ. ಸೊ ರೀಫೈಂಡ್ ಆಯಿಲ್ನಲ್ಲಿ ಎಲ್ಲ ಸತ್ವವನ್ನು ತೆಗೆದ್ಬಿಟ್ಟು ಬರೀ ಒಂದು ಎಣ್ಣೆ, ಅದು ಅದಕ್ಕೆ ಲಿವರ್ಗೆ ಬೇಡ, ಅದು ಇಟ್ಸ್ ಅ ವೇಸ್ಟ್. ಆ ವೇಸ್ಟನ್ನು ಕೊಡ್ತಾ ಇದ್ದೀವಿ ನಾವು, ಆಯಿತಾ. ಮತ್ತು ಅದಕ್ಕೆ ಆ ಡಿಟಾಕ್ಸ್ ಮಾಡೋದಕ್ಕಾಗಲಿ ಅಥವಾ ಆ ಸತ್ವಗಳನ್ನು ತಗೊಳಕ್ಕಾಗಲಿ ಅದರಲ್ಲಿ ಏನೂ ಇಲ್ಲ ಅಂದರೆ ಪಾಪ ಅದು ಏನು ಮಾಡುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ಒಂದು. ಆಮೇಲೆ ಅದಕ್ಕೆ ತನ್ನಷ್ಟಕ್ಕೆ ಕೆಲಸ ನಿಂತೋಗ್ಬಿಡುತ್ತೆ. ಆಮೇಲೆ ಲಿವರ್ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಫ್ಯಾಟು ಡೈಜೆಸ್ಟ್ ಆಗಲ್ಲ, ಅದೇ ಕೊಬ್ಬಿನಾಗೆ ಉಳಿದು ಬಿಡುತ್ತೆ. ಅದಕ್ಕೆ ಫಸ್ಟ್ ಥಿಂಗ್ ಏನಂದ್ರೆ ನಮ್ಮದು ಆ್ಯಕ್ಟಿವಿಟೀಸ್ ಬೇಕು. ಒಂದು ಸ್ವಲ್ಪ ಶರೀರ ಬಿಸಿ ಏರೋ ಥರದಲ್ಲಿ ನಾವು ಓಡಾಟನ ಕೆಲಸನ ಏನೋ ಮಾಡಬೇಕು. ಸೆಡೆಟರಿ ಲೈಫ್ ಎಲ್ಲ ಕೂತ್ಕೊಂಡೇ ಇರೋದು, ಮತ್ತು
ಸ್ಲೋ ಕೂತು 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 ಸಯಾಟಿಕಾ ಬಲ್ಜ್ ಕಾಣಕ್ಕೆ ಶುರು ಆಗೋಗ್ಬಿಡುತ್ತೆ. ಸಯಾಟಿಕಾ ಬಲ್ಜ್ ಹೆಂಗಾಗುತ್ತೆ ಅಂದರೆ ಕೂತು ಕೂತು ಪ್ರೆಷರ್ ಬೀಳುತ್ತಲ್ವಾ, ಹಂಗೆ ಬಲ್ಜ್ ಆಗ್ತದೆ ಅದು. ಅಂಥವರು ಬರ್ತಾರೆ ತುಂಬ ಜನ. ಆ ಬಲ್ಜು ನಾವು ಕಲರಲ್ಲಿ ತೆಗಿತೀವಿ, ಬಲ್ಜ್ ಕಲರ್ ತೆಗಿತೀವಿ. ಇನ್ನು ಕೆಲವರು ಆ ಕೋಲ್ಡ್ನೆಸ್ ಹಾಗೇ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಏನಂತೆ ಈ ಮೂಳೆ ಇದೆಯಲ್ಲ, ಬೆನ್ ಮೂಳೆ L1 L3 L5 ಅದೆಲ್ಲ ಜಾರಿ ಡಿಸ್ಕ್ ಸ್ಕಿಪ್ ಆಗಿಬಿಡುತ್ತೆ ಬಿಕಾಸ್ ಆಫ್ ಕೋಲ್ಡ್ನೆಸ್. ಅಲ್ಲಿ ಕೋಲ್ಡ್ ಜಮಾ ಆಗ್ಬಿಟ್ಟಿರುತ್ತೆ. ಅದು ಇಲ್ಲದ್ರೆ ಯಾಕೆ ಅವ್ರೇನು ಅಂತ ಕಡಿಯೋ ಅಂತ ಕೆಲಸ ಮಾಡ್ತಾರಾ? ಸ್ಲಿಪ್ ಡಿಸ್ಕ್ ಯಾಕೆ ಆಗತ್ತೆ ಅಲ್ವಾ? ನಂಗೆ ಹಿಂಗಾಗೋಯ್ತು ಹೇಳ್ತಾರೆ. ಏನು ಅಂಥ ಕೆಲಸ ಏನು ಮಾಡಿರೋದಿಲ್ಲ ಅವರು, ಬಟ್ ಆಗಿದೆ. ವೈ? ಬಿಕಾಸ್ ಕೋಲ್ಡ್, ಅಲ್ಲಿ ಕೋಲ್ಡ್ ತುಂಬ್ಕೊಂಡ್ಬಿಟ್ರೆ ಸ್ಲಿಪ್ ಆಗಿಬಿಡುತ್ತೆ. ಆದ ಕಾರಣ ಅದೆಲ್ಲ ಆಗ್ತಿರುತ್ತೆ. ಸೊ ನಾವು ಏನು ಮಾಡ್ತೀವಿ, ಇವಾಗ ಅಲ್ಲಿದ್ರೆ ಕೋಲ್ಡನ್ನ ತೆಗಿಲಿಕ್ಕೆ ಕಲರ್ಸ್ ಕೊಡ್ತೀವಿ. ಆಮೇಲೆ ಅದು ಪುನಃ ಸರಿ ಆಗಲಿಕ್ಕೆ, ಗಟ್ಟಿ ಆಗಲಿಕ್ಕೆ ಅದಕ್ಕೊಂದು ಕಲರ್ ಕೊಡ್ತೀವಿ. ಭೂತತ್ವ ಏನಿದೆ ಅದನ್ನು ಕೊಟ್ಟ ತಕ್ಷಣ ಆಟೋಮೆಟಿಕ್ ಆ ಬೋನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಕಲರ್ ಥೆರಪಿನಲ್ಲಿ ಮಾಡೋಂಥ ಅದ್ಭುತಗಳು ಉಂಟಲ್ಲ, ಅದು ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರೆಲ್ಲ ಎಷ್ಟು ಜನ ದೊಡ್ಡ ದೊಡ್ಡ ಆಫೀಸರ್ಸು, ಕಮಿಷನರ್ಸು, ಹೈಕೋರ್ಟ್ ಜಡ್ಜ್ಗಳು, ಅವ್ರ ಫ್ಯಾಮಿಲೀಸು ಎಲ್ಲ ಟ್ರೀಟ್ಮೆಂಟ್ಗೆ ಬರ್ತಾರೆ. ಅದರಲ್ಲಿ ನಮಗೆ ಬೇರೆ ಬೇರೆ ಯಾರೋ ಒಂದು 2-3 ಜನ ಏನೇನೋ ವಿಡಿಯೋ ಬೇರೆ ಮಾಡಿ ಹಾಕ್ತಾರೆ, ಹಾಗೆ ಹೀಗೆ ಅಂತ. ಅವರೆಲ್ಲ ಏನು ದಡ್ರ? ಇಷ್ಟೆಲ್ಲ ಅಂತಂತ ಅವ್ರು ದೊಡ್ಡ ದೊಡ್ಡವ್ರು ಬಂದು, ಅದು ಬಿಡಿ, ಡಾಕ್ಟರ್ಸ್ ಎಷ್ಟು ಜನ ಬೇಕು ನಿಮಗೆ? ಎಷ್ಟು ಜನ ಈಗ ಅಷ್ಟು ತುಂಬ ಡಾಕ್ಟರ್ಸ್ ಇದಾರಲ್ಲ. ನಮಗೆ ಡಯಾಬಿಟಿಸ್ ಯಾಕೆ ಕ್ಯೂರ್ ಮಾಡೋಕ್ಕಾಗಲಿಲ್ಲ? ಸ್ವತಃ ಡಾಕ್ಟರ್ಸೇ ಡಯಾಬಿಟಿಸ್ನಲ್ಲಿ ಇದ್ದವರೇ 50% ಇದ್ದಾರೆ. ಯಾಕೆ ಡಯಾಬಿಟಿಸ್ ಕ್ಯೂರ್ ಮಾಡೋಕ್ಕೆ ಆಗಲಿಲ್ಲ ಅಲ್ವಾ? ಆ ಪ್ರಶ್ನೆ ಇದೆ. ಇದೆ ಆ ಪ್ರಶ್ನೆ. ಸೊ ಎಲ್ಲಾದ್ರಲ್ಲೂ ನೋಡಿ, ಅಲೋಪತಿನೂ ಬೇಕಾಗತ್ತೆ ನಮಗೆ. ಕೆಲವೊಮ್ಮೆ ಆಸ್ಪತ್ರೆನೂ ಅರ್ಜೆಂಟ್ ಎಮರ್ಜೆನ್ಸಿಗೆ ಬೇಕು, ಆಯಿತಾ? ಅವರ ಹೆಲ್ಪ್ ಬೇಕಾಗ್ತದೆ. ಈ ಆಕ್ಸಿಡೆಂಟ್ ಕೇಸ್ನಲ್ಲಿ ಅಥವಾ ತುಂಬ ಕಫ ತುಂಬ್ಕೊಂಡ್ಬಿಟ್ಟಿದೆ, ಏಕಾಏಕಿ ನಮಗೆ ಕಲಸನ್ನು ತೆಗಿಲಿಕ್ಕಾಗಲ್ಲ ಅಥವಾ ಆಕ್ಯುಪ್ರೆಷರ್ ತೆಗಿಲಿಕ್ಕಾಗಲ್ಲ ಅಂದಾಗ ವಿ ಹ್ಯಾವ್ ಟು ಗೋ. ಅವಾಗ ಅವರು ಬೇಕಾಗ್ತದೆ. ಡಿಫ್ರೆಂಟ್ ಕೈಂಡ್ ಆಫ್ ರಿಸರ್ಚ್ಗಳು ನಡೀತಿದೆ. ಬಟ್ ಇದೇನಂದರೆ 5,000 ವರ್ಷದಿಂದ ಆಗಿರೋದು ಎಷ್ಟೋ ರಿಸರ್ಚ್ಗಳು, ಹಾಗಾಗಿ ಇದಕ್ಕೆ ಜಾಸ್ತಿ ಆದ್ಯತೆ ಇದೆ. ಅವರಂದರೆ ಅಲೋಪತಿ ಪಾಪ ಬಂದು 100 ವರ್ಷ ಆಗಿರೋದು ಅಷ್ಟೇ. 100 ವರ್ಷದಲ್ಲಿ ಎಷ್ಟು ರಿಸರ್ಚ್ ಮಾಡಿದ್ದಾರೆ? ಆದರೂ ಕೂಡ ನೋಡಿ, ಇವತ್ತಿಗೆ ನಮ್ಮಂಥವ್ರ ಮೇಲೆಲ್ಲ ಕೇಸ್ ಮಾಡಕ್ಕೆ ಅವ್ರು ಬರ್ತಾರೆ. ಏನು ರೈಟ್ಸ್ ಇದೆ ಅಂತ ನಾನು ಕೇಳ್ತೀನಿ. 5,000 ವರ್ಷದ ಪ್ರಾಚೀನ ವಿದ್ಯೆಯನ್ನು ನಾವು ಇಲ್ಲಿ ಮಾಡ್ತಿರೋದು, ಎಷ್ಟೋ ಒಳ್ಳೆ ರಿಸಲ್ಟ್ಸ್ ಬಂದಿರೋದು, ಕಾಯಿಲೆಯನ್ನೇ ಬುಡ ಸಮೇತ ಕಿತ್ತು ಹಾಕಿ ಉಂಟು. ಅಂಥದ್ರಲ್ಲಿ 100 ವರ್ಷ ಅಷ್ಟೇ ಅದು ಬಂದವರು ನಮ್ಮ ಮೇಲೆ ಕೇಸ್ ಮಾಡೋದಂತೆ. ಇದು ಯಾವ ನ್ಯಾಯ ಅಂತ ನಾನು ಕೇಳೋದು. ಸೊ ಇದೆಲ್ಲ ಆಗಿದೆ. ಹೀಲಿಂಗು ಮತ್ತು ಆಕ್ಯುಪ್ರೆಷರ್ನಲ್ಲಿ ಹೀಲ್ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂದರೆ ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ. ಕೆಲವೆಲ್ಲ 3-4 ಮೆರಿಡಿಯಾನ್ಸ್ಗಳು ಜಾಯಿನ್ ಆಗೋದು ಒಂದೊಂದು ಪಾಯಿಂಟ್ ಇರ್ತವೆ. ಆವಾಗ ನಮಗೆ ಒಂದು ಪಾಯಿಂಟಲ್ಲೇ ಪ್ರೆಸ್ ಮಾಡಿದರೆ, ಈಗ ನೋಡಿ ವಾಟರ್ ಬ್ಲಾಕ್ ಆದರೆ ಅದು ರಿಲೀಸ್ ಆಗೋದು ಹೆಂಗೆ? ಏನೋ ಪೈಪ್ನ ನಾವು ಎಂತ ಮಾಡ್ತೀವಲ್ವಾ, ಆಕ್ಯುಪ್ರೆಷರ್ಲ್ಲಿ ಆಗೋದು ಅಷ್ಟೇ. ಈ ನಾಡಿಗಳನ್ನು ರಿಪೇರ್ ಮಾಡೋ ಕೆಲಸ ಅದು. ಎಲ್ಲಿ ಪ್ರೆಸ್ ಮಾಡಿದ್ರೆ ಎಲ್ಲಿ ವಾಟರ್ ಫ್ಲೋ ಆಗುತ್ತೆ, ಎಲ್ಲಿ ಬ್ಲಡ್ ಫ್ಲೋ ಆಗಬೇಕು ಅಂತ ಗೊತ್ತಿರುತ್ತೆ. ಸೊ ಆ ಪಾಯಿಂಟ್ನ ಟ್ರಿಗರ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲಿ ಬ್ಲಾಕ್ ಆಗಿರುತ್ತೆ ಅದು ರಿಲೀಸ್ ಆಗಿಬಿಡುತ್ತೆ. ದಟ್ಸ್ ಒನ್ ಬ್ಯೂಟಿಫುಲ್ ಪಾಯಿಂಟ್, ಲಿವರ್ 2 ಅಂತ ಹೇಳಿದೆ. ಆ ಲಿವರ್ 2ನ ನಾವು ಪ್ರೆಸ್ ಮಾಡಿದ ತಕ್ಷಣ ಆ ಲಿವರ್ ಇರೋ ಲೋಬ್ ಅಂತ ಕರಿತೀವಿ, 2 ಸೈಡ್ ಲೋಬ್ ಇರ್ತದಲ್ಲ, ಅಲ್ಲೆಲ್ಲ ಫುಲ್ ಬ್ಲಡ್ ಪಂಪ್ ಆಗೋಕ್ಕೆ ಶುರು ಪ್ರೆಸ್ ಮಾಡಿದ್ರು. ಎಸ್. ಯಾರಿಗೆ ಅದು ತುಂಬ ಲಿವರಲ್ಲಿ ಏನೋ ಇದಿಲ್ಲ, ಮೂಮೆಂಟ್ಸ್ ಇಲ್ಲ, ಗಾಳಿ ಸರಿಯಾಗಿಲ್ಲ, ಬಾಡಿನಲ್ಲಿ ಬ್ಲಡ್ ಸರಿಯಾಗಿ ಫ್ಲೋ ಆಗ್ತಿಲ್ಲ ಅಂತೆಲ್ಲ ಹೇಳಿದೆ, ಆವಾಗ ಹಾಗೆ ಮಾಡಲಿಕ್ಕೆ ಸಾಧ್ಯ. ಬಿಕಾಸ್ ಲಿವರ್ ಸ್ಟೋರ್ಸ್ 1.2 ಮಿಲಿಲೀಟರ್ಸ್ ಅಷ್ಟು ಬ್ಲಡ್ ಸ್ಟೋರ್ ಮಾಡ್ತದೆ ಲಿವರ್. ಇಟ್ಸ್ ದ ಬಿಗ್ಗೆಸ್ಟ್ ಆರ್ಗನ್. ಅದು ಪಂಪಿಂಗ್ ಇಸ್ ದೇರ್. ಆ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಇಡೀ ಬ್ಲಡ್ ಫ್ಲೋ ಕರೆಕ್ಟ್ ಆಗಬೇಕಾದ್ರೆ ಒಮ್ಮೆ ಆರಾಮಾಗುತ್ತೆ. ದಟ್ ಈಸ್ ವಾಟ್ ಲಿವರ್ 2 ಡಸ್. ಹಾಗೆ ಈಚ್ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಅದ್ರದ್ದು ಅದ್ಭುತವಾದ ಕೆಲಸಗಳನ್ನು ಮಾಡ್ತವೆ. ಆದರೆ ಎಲ್ಲಿ ಒತ್ತಬೇಕು, ಎಲ್ಲಿದೆ ಅಂತ ಗೊತ್ತಿರ್ಬೇಕು ನಮ್ಗಷ್ಟೇ. ಅದನ್ನು ಕಲಿಸೋದೇ ನಮಗೆ TM ಅಂಗೈಯಲ್ಲೇ ಎಲ್ಲ ಅಂಗಾಂಗಗಳ ಮೂಲ ಇದೆ ಅಂತ ಹೇಳ್ತಾರೆ. ಹೌದು, ನಿಯಂತ್ರಿಸುವಂತಹ ಒಂದು. ಹೌದು, ಸುಜೋಕೋದಲ್ಲೂ ಹೀಗೆ ಹೇಳ್ತಾರೆ. ಇದು ತಲೆ, ಇದು ಕುತ್ತಿಗೆ, ಇಲ್ಲಿ ಲಂಗ್ಸ್ ಬರುತ್ತೆ, ಮಧ್ಯ ಹಾರ್ಟ್, ಇಲ್ಲಿ ಹೊಟ್ಟೆ, ಈ ಕಡೆ ಸ್ಪ್ಲೀನ್, ಇಲ್ಲಿ ಲಿವರ್, ಆಮೇಲೆ ಕಿಡ್ನಿ, ಇಂಟೆಸ್ಟೈನ್, ಮತ್ತೆ ಲಿವರ್ ಎಸ್ಪೆಷಲಿ ಕಿಡ್ನಿದು ಇಲ್ಲಿ ಬರುತ್ತೆ. ಈ ನಾಡಿ ಕೈಗಳೆಲ್ಲ ನಡುವೆ ಈ ಪಾಯಿಂಟು ಆ ಕಿಡ್ನಿದು ಮೆರಿಡಾನ್ಸ್ಗಳು ಹೋಗಿರುತ್ತೆ. ಸೊ ಅಲ್ಲಿಗೆ ನೀವು ಯಾವಾಗ ಬ್ಲ್ಯಾಕ್ ಕಲರ್ ಹಾಕಕ್ಕೆ ಶುರು ಮಾಡ್ತೀರಿ, ಅಲ್ಲಿ ನಿಮ್ಮ ಕಿಡ್ನಿ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಅಲ್ಲಿ ಕೂಡ ಕಪ್ಪು ಹಾಕಬೇಕು. ಕಪ್ಪು ಹಾಕಿದರೆ ಸ್ಟ್ರಾಂಗ್ ಆಗ್ತದೆ. ಇನ್ಫೆಕ್ಷನ್ಸ್ ಕ್ಲಿಯರ್ ಮಾಡುತ್ತೆ. ಯೂರಿನ್ ಇನ್ಫೆಕ್ಷನ್ಸ್ ಅದು ಇದೆಲ್ಲ ಆದರೆ ಇಲ್ಲಿ ಹಾಕ್ತಾರೆ. ಕೆಲವೊಮ್ಮೆ ಚಿ ಡಿಫಿಷಿಯನ್ಸಿ, ಕಿಡ್ನಿಯ ಸಮಸ್ಯೆಗಳಾಗ್ತದೆ. ಕ್ರಿಯೇಟಿನ್ ತುಂಬಾ ಜಾಸ್ತಿ ಇರ್ತದೆ, ಅದನ್ನು ಯಾಕೆಂದ್ರೆ ಅದು
ಅದನ್ನು ಜೀರ್ಣ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಡೈಜೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಮೆಟಬಾಲಿಸಮ್ ಇರ್ತದಲ್ಲ ಅದ್ರದ್ದು ಸಹ, ಕಿಡ್ನಿಗೆ ಬಂದಂಥ ಅಂಶವನ್ನು ಅದು ಅದಕ್ಕೆ ಯಾವ ಕಲರ್ ಹಾಕ್ಬೇಕು? ಅದಕ್ಕೆ ಆರೆಂಜ್ ಕಲರ್ ಹಾಕ್ತೀವಿ, ಕಿಡ್ನಿ ಪಾಯಿಂಟ್ಗೆ ಆರೆಂಜ್ ಕಲರ್ ಹಾಕ್ತೀವಿ. ಸೊ ಇದು ಈ ಕೈನಲ್ಲಿ ದಿಸ್ ಇಸ್ ಕಾಲ್ಡ್ ಕಿಡ್ನಿ ಪಾಯಿಂಟ್, ತೋರು ಬೆರಳು ಕಡೆ ಇದರಲ್ಲಿ. ಇಲ್ಲಿಗೆ ನೀವು ಆರೆಂಜ್ ಮತ್ತೆ ಬ್ಲ್ಯಾಕ್ ಹಾಕ್ತಾ ಹೋಗ್ತೀವಿ, ಕ್ರಿಯಾಟಿನ್ ಲೆವೆಲ್ ಕಡಿಮೆ ಆಗ್ತದೆ. ಎಸ್, ನೋಡಿ ವಿಡಿಯೋ ನೋಡ್ತಿರೋರು ಯಾರು ಬೇಕಾದ್ರೂ ಮಾಡಿ ಅದನ್ನ, ಅದು ಕಡಿಮೆ ಆಗ್ತಾ ಹೋಗ್ತದೆ. ಬ್ಲ್ಯಾಕ್ ಇಸ್ ಫಾರ್ ಇನ್ಫೆಕ್ಷನ್ ಕ್ಲಿಯರಿಂಗ್, ಮತ್ತೆ ಆರೆಂಜ್ ಇಸ್ ಫಾರ್ ಮೆಲ್ಟಿಂಗ್ ದಟ್ ಕ್ರಿಯಾಟಿನ್ ಅಂತಂದ್ರೆ ದಟ್ ಕಸದಾಗ ಏನು ಕೂತ್ಕೊಂಡಿರ್ತದೆಲ್ಲ ಕರಗಬೇಕಲ್ಲ, ಆ ಕಾರಣಕ್ಕೆ ತಿಳ್ಕೊ. ಪ್ಯಾನ್ಕ್ರಿಯಾಸಿಸ್ ಸರಿ ಇಲ್ಲ, ಶುಗರ್ ಪ್ರಾಬ್ಲಮ್ ಬರ್ತದೆ. ಇದು ಮಿಡಲ್ ಪಾಯಿಂಟ್, ಲೆಫ್ಟ್ ಹ್ಯಾಂಡ್ ಮಿಡಲ್ ಪಾಯಿಂಟಲ್ಲಿ ಆರೆಂಜು ಬ್ಲ್ಯಾಕು ಇದು ಹಾಕ್ತಾ ಬನ್ನಿ, ಅಲ್ಲಿ ನಿಮ್ಮ ಪ್ಯಾನ್ಕ್ರಿಯಾಸಿಸ್ ಚೆನ್ನಾಗಿ ಆಗ್ತಾ ಬರುತ್ತೆ. ಅದೊಂದು. ಮತ್ತು ಅಷ್ಟಲ್ಲದೆ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಎನರ್ಜಿ ಹೈ ಇರೋದಿಲ್ಲ ಅಥವಾ ತುಂಬ ಲೋ ಎನರ್ಜಿ ಇರುತ್ತೆ, ಮೂಮೆಂಟ್ ಇರೋದಿಲ್ಲ, ಎಲ್ಲ ಕಸ ಕುತ್ಕೊಂಡ್ಬಿಟ್ಟಿರುತ್ತೆ ಬಾಡಿನಲ್ಲಿ. ಆ ಕಸನ ಹೇಗೆ ರಿಮೂವ್ ಮಾಡೋದು? ಟ್ಯಾಪಿಂಗ್ ಎಕ್ಸಸೈಸ್ ಮಾಡ್ಕೊಡ್ತೀವಿ. ಇವಾಗ ಹೊಡ್ಕೊಳ್ಳೋದು, ಈಗ ಪಟ 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 ಹೊಡೆಯೋದು. ಈವನ್ ಹೆಡ್ ಆಲ್ಸೋ, ಇದೆಲ್ಲ ಟ್ಯಾಪಿಂಗ್. ಇಡೀ ಶರೀರ ಟ್ಯಾಪ್ ಮಾಡಬೇಕು. ಅವಾಗ ಮೆತ್ತಗೆ ಟ್ಯಾಪಿಂಗ್ ಪಟ್ 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 ಅಂತ ಎಲ್ಲೆಲ್ಲೆಲ್ಲಿ ಮಾಡ್ತೀರಿ, ಎಲ್ಲೆಲ್ಲ ಕೆಪಿಲರೀಸ್, ವೇನ್ಸ್ ಏನು ಬ್ಲಾಕ್ ಆಗಿದೆ ಎಲ್ಲ ರಿಲೀಸ್ ಆಗ್ತದೆ. ಎಲ್ಲ ಒಳಗೋಗಿ ಮುದ್ರಕೊಂಡು ಕೂತಿರೋದು ಕೂಡ ಬೂಸ್ ಅಪ್ ಆಗ್ತದೆ. ಟ್ಯಾಪಿಂಗ್ ಇದು ತುಂಬ ಒಳ್ಳೆ ಎಕ್ಸಸೈಸ್, ಸ್ಪೆಷಲಿ ಪ್ಯಾನ್ಕ್ರಿಯಾಸಿಸ್ ಮತ್ತು ಇಲ್ಲಿ ಗುಲ್ಮ ಅಂತಾರಲ್ಲ, ಸ್ಪ್ಲೀನ್, ಅದಕ್ಕೆ ಹೊಡೆದು 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 ಹೊಡೆದು. ಕೆಲವೊಮ್ಮೆ ಕಸ ಕೂತಿರೋದು ನಿಮಗೆ ಎನರ್ಜಿ ಇಲ್ಲ ಅಂದರೆ ಒಳಗಿಂದ ಮೂವ್ ಮಾಡಲ್ಲ. ಸೊ ಔಟ್ಸೈಡಿಂದ ಈಗ ಕೆಲವು ಡಾಕ್ಟರ್ಸು ನೀವು ನೋಡಿರ್ಬೋದು, ಲಂಗ್ಸಿಗೆಲ್ಲ ಚೆನ್ನಾಗಿ ವಿಕ್ಸ್ ಎಲ್ಲ ಹಾಕ್ಬಿಟ್ಟು ಬಟ ಪಟ ಪಟ ಹೊಡಿತಾರೆ. ಅದು ಅಂಟಿರೋದು ಆ ಕಫ ಎಲ್ಲ ಬೀಳಬೇಕು ಅಂತ. ಹಾಗೆ ಆಮೇಲೆ ಆರ್ಗನ್ಸ್ಗೆ ರಿಫ್ಲೆಕ್ಷನ್ಸ್ ಇರುತ್ತೆ. ಈಗ ನಿಮಗೆ ಲಿವರಲ್ಲಿ ಪ್ರಾಬ್ಲಮ್ ಬಂದರೆ ನಿಮ್ಮ ಕಣ್ಣಲ್ಲಿ ತೋರಿಸುತ್ತೆ. ಲಿವರ್ ಸಮಸ್ಯೆ ನಿಮ್ಗೆ ಕಣ್ಣು ನೋಡ್ಬಿಟ್ಟೆ ಹೇಳ್ಬಿಡ್ಬೋದು. ಒಂದು ವೇಳೆ ತುಂಬ ಹೀಟ್ ಆಗಿಬಿಟ್ಟಿದೆ ಲಿವರ್ ಅಂದರೆ ಕಣ್ಣೆಲ್ಲ ಕೆಂಪಾಗ್ತದೆ, ಉರಿ ಬರೋದೆಲ್ಲ ಆಗ್ತಿರುತ್ತೆ. ಅದೇ ಲಿವರ್ ಕೋಲ್ಡ್ ಆಗಿದೆ ಅಂದರೆ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ. ದಟ್ ಮೀನ್ಸ್ ಲಿವರ್ ಕೋಲ್ಡ್, ಲಿವರ್ ಹೀಟ್, ಆಯ್ತಾ. ಕಿಡ್ನಿ ಕೋಲ್ಡ್ ಆಗಿ ಹೋಗ್ಬಿಟ್ಟಿದೆ ಅಂದರೆ ಅದರಲ್ಲೇ ಗೊತ್ತಾಗೋದು. ಕಿಡ್ನಿ ಕೋಲ್ಡ್ ಆಗಿಬಿಟ್ಟಿದೆ ಅಂದರೆ ಕಿವಿನಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ. ಕಿಡ್ನಿ ಇಸ್ ಕನೆಕ್ಟೆಡ್ ಟು ಇಯರ್ಸ್, ಕಿವಿ ನೀರು ಬರೋಕ್ಕೆ ಶುರು ಆಗುತ್ತೆ. ಕಿವಿ ಮತ್ತೆ ತುರುಚ್ತಾ ಇದೆ, ಹೀಟ್ ಆಗಿದ್ರೆ ತುರುಚುತ್ತೆ ಒಳಗಡೆ, ಆವಾಗ ನಮಗೆ ಕಿಡ್ನಿ ಹೀಟ್ ಆಗಿದೆ ಅಂತ ಅರ್ಥ. ಬಾಯಿನಲ್ಲೆಲ್ಲ ಪೊಕ್ಕೆ ಬಂದರೆ ಹೊಟ್ಟೆ ಹೀಟ್ ಆಗಿದೆ ಅಂತ, ಬಾಯಲ್ಲಿ ನೀರು ಬರ್ತಾ ಇರ್ತದೆ ಕೆಲವೊಮ್ಮೆ ಉಗುಳಬೇಕು ಅಂತ, ಆವಾಗ ಹೊಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ ಅಂತ ಅರ್ಥ. ಇದೆಲ್ಲ ಲಕ್ಷಣಗಳು. ಅದು ಹಿರಿಯರು ನೋಡ್ಬಿಟ್ಟು ಹೇಳೋರು ಮೊದಲು. ಅವ್ರು ಮೊದಲೇ ಹೇಳ್ಬಿಡ್ತಿದ್ವಿ, ತುಂಬ ತುರ್ಚ್ತಾ ಇದ್ರೆ ಸಾಕು ಮಕ್ಕಳು, ಚೀಪೆ ಜಾಸ್ತಿ ಆಗಿದೆ, ಕೈಪೆ ಏನಾದರೂ ಕೊಡಿ ಹೇಳ್ತಿದ್ರು. ಇದೆಲ್ಲ ಅವರು ಆಡು ಭಾಷೆನಲ್ಲೇ ಹೇಳೋರು. ಆಮೇಲೆ ಯಾರ್ದು ಉಚ್ಚೆ ಮಾಡ್ಕೊಂಡು ಹೆದರ್ಕೊಂಡು ಉಚ್ಚೆ ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಹೆದರ್ಕೊಂಡು ವಾಂತಿ ಮಾಡ್ದ ಅಂತ ಯಾರೂ ಹೇಳೋದಿಲ್ಲ. ಹೆದರ್ಕೊಂಡು ಉಚ್ಚೆ ಮಾಡ್ದ ಮೀನ್ಸ್ ಆ ಭಯ ಎಲ್ಲಿದೆ? ಕಿಡ್ನಿನಲ್ಲಿದೆ. ಯಾರಿಗಾದ್ರೂ ಭಯ ಆಗುತ್ತೆ ಅಂದರೆ ಫಸ್ಟ್ ಥಿಂಗ್ ನಾವು ನೋಡೋದು ಕಿಡ್ನಿ. ಕಿಡ್ನಿನಲ್ಲಿ ಪ್ರಾಬ್ಲಮ್ ಇರೋದಕ್ಕೆ ಅವ್ರಿಗೆ ಭಯ ಆಗ್ತಾ ಇದೆ. ಹಾಗೆ ಈಗ ಮತ್ತೊಂದು ಸಮಸ್ಯೆ ಹೃದಯ ರೋಗ ಅಥವಾ ಹೃದಯ ಸ್ತಂಭನ ಆಗ್ತದೆ. ಅದು ಕೂಡ ಬಹಳ ಎಳೆಯ ಪ್ರಾಯದ ಮಕ್ಕಳು ಸಾಯ್ತಾ ಇದ್ದಾರೆ. ಅದೇನಂದ್ರೆ ಹಾರ್ಟ್ ಕೋಲ್ಡ್ ಆದಾಗ ಹಾರ್ಟ್ ಡಬ್ಬ 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 ಬಡ್ಕೊಳ್ಳೋದು. ಹಾರ್ಟ್ ಹೀಟ್ ಆದಾಗ, ಕೋಲ್ಡ್ ಆದಾಗ ಬ್ಲಾಕ್ ಆಗ್ತದೆ. ಹಾರ್ಟ್ ಬ್ಲಾಕ್ ಅಂದ್ರೆ 100% ಇಟ್ ಈಸ್ ಡ್ಯೂ ಟು ಕೋಲ್ಡ್. ಹೀಟ್ ಆದಾಗ ಅದೇನಾಗುತ್ತೆ, ಅದ್ರಲ್ಲಿ ರಕ್ತ ಕಡಿಮೆ ಆಗೋಗ್ಬಿಡುತ್ತೆ. ನೀವು ಎಂಜಿನಲ್ಲಿ ಆಯಿಲ್ ಇಲ್ಲ ಅಂದ್ರೆ ಏನ್ ಮಾಡುತ್ತೆ ಅದು? ಇಂಜಿನ್ ಡಬ್ಬ 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 ಆಗಲ್ವಾ? ಸೇಮ್ ಹಾರ್ಟ್ ಸೇಮ್ ಥಿಂಗ್. ಅದು ಹೀಟ್ಗೆ ಆ ಥರ ಇದಾಗತ್ತೆ. ವೆನ್ ಇಟ್ ಇಸ್ ಕೋಲ್ಡ್ ಅವಾಗ ಅದು ಜಾಸ್ತಿ ಪಂಪಿಂಗ್ ಮಾಡಲ್ಲ, ನಮ್ಗೆ ನಾಡಿ ಸ್ವರದಲ್ಲೂ ಗೊತ್ತಾಗ್ಬಿಡುತ್ತೆ. ಪಂಪಿಂಗ್ ಮಾಡಲ್ಲ, ದೆನ್ ನಾವು ಗೆಸ್ ಮಾಡ್ತೀವಿ ಇದು ಕೋಲ್ಡ್ ಆಗಿದೆ ಹಾರ್ಟ್ಗೆ ಅಂತ. ಅವಾಗ ಏನು ಮಾಡೋದು? ಕೋಲ್ಡ್ ರಿಮೂವ್ ಮಾಡಲಿಕ್ಕೆ ಬೇರೆ ಕಲರ್ಸು ಇದೆ. ಕಲರ್ಸ್ ಇದೆ, ಆಹಾರಗಳಿದೆ, ಅದನ್ನ ಹೇಳ್ತೀವಿ ಇಂಥ ಆಹಾರ ತಿನ್ನಿ ಈ ಥರದ್ದು ಮಾಡಿ. ದಿಸ್ ಇಸ್ ಸ್ಪೆಷಲಿ ಡಿಸೈನ್ ಫಾರ್ ಇಟ್ ಅರ್ಜುನ. ಇದು ಹಾರ್ಟ್ ಬ್ಲಾಕ್ಗೆ ಅಂತ ಡಿಸೈನ್ ಮಾಡಿದಂಥ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್. ಬ್ರಾಹ್ಮಿ ಇರುತ್ತೆ ಇದರಲ್ಲಿ, ಅರ್ಜುನ ಇರುತ್ತೆ, ತ್ರಿಫಲ ಇರುತ್ತೆ, ಈ ಥರದ್ದೆಲ್ಲ ಇಷ್ಟಿಷ್ಟೇ ಹಾಕಬೇಕು ಅಂತ ಇರುತ್ತೆ ಒಂದು ಫಾರ್ಮುಲಾ, ಆ ಪ್ರಮಾಣ. ಇದು ನೋಡಿ, ಇದು ನಮ್ಮ ತಾಯಿಯವ್ರ ಹೆಸರಿನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು, ಲಕ್ಷ್ಮಿ ಅಂತ. ಯಾಕೆಂದ್ರೆ ಅವ್ರ ಹೆಲ್ತ್ ಇಶ್ಯೂಸ್ನಲ್ಲೇ ಸತ್ತದ್ದು. ಅವ್ರಿಗೋಸ್ಕರನೇ ನಾನು ಎಲ್ಲ ಕಡೆ ಹುಡುಕಾಟ ಮಾಡಿ ಕಲ್ತಿದ್ದು.
ಅಮ್ಮನಿಗೆ ನೋವಾಗದಿದ್ದಾಗ ಹೇಗೆ ಟ್ರೀಟ್ ಮಾಡ್ಬೋದು ಅಂತ ಕಲೀಲಿಕ್ಕೆ ಹೋದವಳು ಅದು ನಂದೆಲ್ಲ ಮುಗಿಯುವಾಗ ಅಮ್ಮ ಹೋಗ್ಬಿಟ್ರು. ಅವರ ಹೆಸರಲ್ಲಿ ಈ ಪ್ರಾಡಕ್ಟ್ ನಾನು ಮಾಡಿದ್ದೀನಿ, ಲಕ್ಷ್ಮಿ ಅಂತ. ಈಗ ಈ ಬಣ್ಣದ ಥೆರಪಿ ಅದು ಕೇವಲ ಕೈಗೆ ಮಾತ್ರವಾ ಬೇರೆ ಕಡೆ ಹಚ್ಚಲಿಕ್ಕೆ ಏನಾದರೂ ಇರ್ತದೆ? ಬೇರೆ ಕಡೆಗೆ ಅಂದ್ರೆ ಕೆಲ ಕಡೆ ಗೆಡ್ಡೆಗಳೆಲ್ಲ ಇರ್ತಲ್ಲ ಅಂತ ಕಡೆಗೆ ನೀವು ಈ ಡಾರ್ಕ್ ಬ್ಲೂ ಉಪಯೋಗಿಸಿದ್ರೆ ಇದು ವಾಯು ಅಲ್ವಾ, ಸೊ ಅದನ್ನ ಅಲ್ಲಿರಂತ ನೀರಿನ ಅಂಶವನ್ನು ಕಡಿಮೆ ಮಾಡ್ತಾ ಬಂದು ಸುಂಡಿಸಿ ಬಿಡುತ್ತೆ. ಹಾಗೆ ಇದರಿಂದ ತುಂಬಾ ಜನಕ್ಕೆ ಅದು ಗೆಡ್ಡೆ ಅಂತ ಆಗಿರೋದೆಲ್ಲ ಹೋಗ್ಬಿಟ್ಟಿರುತ್ತೆ. ರೆಗ್ಯುಲರ್ ಆಗಿ ಹಾಕ್ಬೇಕು ಮಾತ್ರ. ಕ್ಯಾನ್ಸರ್ನಂತಹ ಸಮಸ್ಯೆಗಳು ಕೂಡ ವಾಸಿಯಾಗುವ ಸಾಧ್ಯತೆ ಇದೆಯಾ? ಕ್ಯಾನ್ಸರ್ ಅಂದರೆ ಸ್ಟೇಜಸ್ ಇದೆ, ಯಾವ ಸ್ಟೇಜ್ನಲ್ಲಿ ಇದೆ ಅದ್ರ ಬಗ್ಗೆನೂ ಕೂಡ ನೋಡಿಕೊಂಡು ಹೀಲ್ ಮಾಡ್ಬೋದು. ಅದಕ್ಕೆ ಮೇನ್ ಏನು ಗೊತ್ತುಂಟಾ, ಅದಕ್ಕೆ ಕೀಮೋಥೆರಪಿ ಅಂತ ಮಾಡ್ತಾರೆ. ಆ ಕೀಮೋಥೆರಪಿಗೆ ನಾವು ₹2 ಮಾಡೋದು ಕೀಮೋಥೆರಪಿ. ನಮಗೆ ಬೇಕಾಗಿರೋದು ನಿಂಬೆಹಣ್ಣು, ಅರಿಶಿನ, ಪ್ಯೂರ್ ಅರಿಶಿನ, ಒಂದು ಇದು ಸಾವಯವದ್ದು ನಿಂಬೆಹಣ್ಣು, ಒಂದು ಚಿಟಿಕೆ ಉಪ್ಪು, ಸೇಂದಾ ನಮಕ್, ಇಷ್ಟನ್ನ ಹಾಕ್ಬಿಟ್ಟು ನೀವು ಡೈಲಿ 1 ಲೋಟ ಕೊಟ್ಬಿಟ್ರೆ ಅದೇ ಕೀಮೋ. ಆಯ್ತಾ? ಇನ್ನೊಂದೇನಂದ್ರೆ ಕ್ಯಾನ್ಸರ್ ಸೆಲ್ಸ್ಗೆ ಆಕ್ಸಿಜನ್ ಸಿಗ್ತಿರಲ್ಲ. ಈಗ ನಾವೇನ್ ಮಾಡ್ತೀವಿ, ಉಪ್ಪೇನ್ ಮಾಡ್ತೀವಿ, ಎಲ್ಲ ಪಾಲಿಶ್ ಮಾಡಿ ಊಟ ಮಾಡ್ತಾ ಇದೀವಿ. ಅದರಲ್ಲಿ 165 180 ಮಿನರಲ್ಸ್ ಇರೋ ಅಂಥದ್ದು. ಅದನ್ನೆಲ್ಲ ಪಾಲಿಶ್ ಮಾಡಿದಾಗ ಮಿನರಲ್ಸ್ ಎಲ್ಲ ತೆಗೆದ್ಬಿಡ್ತಾರೆ. ನಿಮಗೆ ಖಾಲಿ ಉಪ್ಪಲ್ಲಿ ಏನಿರುತ್ತೆ ಅದನ್ನೇ ಇವತ್ತು ಊಟ ಮಾಡ್ತಾ ಇರೋದು. ಸೊ ಇವಾಗ ನಾ ಏನು ಹೇಳೋದು, ಸೀ ಸಾಲ್ಟ್ ಅಂತ ಏನಿದೆ, ಆ ಸೀ ಸಾಲ್ಟ್ ಏನು ಬರುತ್ತೆ, ಆ ಪ್ಯೂರ್ ಸುಮ್ಮನೆ ಕಸ ತೆಗ್ದಿರ್ತಾರೆ ಅಷ್ಟೇ. ಆ ಪ್ಯೂರ್ ಫಾರ್ಮಲ್ಲಿ ಇರೋದನ್ನ ಒಂದು ಮುಷ್ಟಿ ತೆಗೆದು ಒಂದು ದೊಡ್ಡ ಬಾಟಲ್ ನೀರಿಗೆ ಹಾಕೊಂಡ್ಬಿಟ್ರೆ ಕ್ಯಾನ್ಸರ್ ಪೇಷಂಟ್ಸ್ ಅದನ್ನು ಕುಡಿತಾ ಬಂದರೆ ದೇ ವಿಲ್ ಬಿ ಗೆಟಿಂಗ್ ಆಕ್ಸಿಜನ್. ಲಿವರ್ ಆ ಸೆಲ್ಸು, ಕ್ಯಾನ್ಸರ್ ಸೆಲ್ಸು ಕ್ಯೂರ್ ಆಗೋ ಸಾಧ್ಯತೆ ಇದೆ. ಒಂದು ಇನ್ನೊಂದಿದೆ ಹರಳೆಣ್ಣೆ. ಹರಳೆಣ್ಣೆ ಎಷ್ಟು ಒಳ್ಳೇದಂದ್ರೆ ನಮ್ಮ ಅಜ್ಜಿ ಎಲ್ಲ ನಾವು ಊಟದಾಗ ಹರಳೆಣ್ಣೆಲ್ಲೇ ಮುಳುಗಿಸಿ ಎಬ್ಬಿಸ್ತಿದ್ರು ನಮ್ಮನ್ನ. ಕಿವಿ ಮೂಗಲ್ಲಿ ಎಲ್ಲ ಹರಳೆಣ್ಣೆನೆ ಮಗುಗೆ ಆ ತರ ಬೆಳೆಸ್ತಿದ್ರು. ನಾವು ಇದೇನು ಈ ತರ ಮಾಡ್ತಾರೆ ಇವರು ಅನ್ನೋದು ಆಮೇಲೆ ಎಲ್ಲರೂ ಇದು ಮಾಡ್ತಿದ್ವಿ. ಆದ್ರೆ ಟುಡೇ ಕ್ಯಾನ್ಸರ್ಗೆ ಕ್ಯಾಸ್ಟರ್ ಆಯಿಲ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಒಂದು ಟವಲಲ್ಲಿ ಫುಲ್ ಕ್ಯಾಸ್ಟರ್ ಆಯಿಲ್ ಡಿಪ್ ಮಾಡಿಬಿಟ್ಟು ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಅಲ್ಲಿಗೆ ಆ ಬಟ್ಟೆನ ಹಾಕೊಳ್ತಾ ಇರಿ, ತನ್ನಷ್ಟಿಗೆ ಡೀಪಾಗಿ ಪ್ಯಾನಿಟ್ರೇಟ್ ಮಾಡಿ ಅದು ಕ್ಯಾನ್ಸರನ್ನೇ ಗುಣ ಮಾಡುತ್ತೆ ಅಂತ ಶಕ್ತಿ ಇದೆ. ಎಸ್, ಕ್ಯಾಸ್ಟರ್ ಆಯಿಲ್ ಅದೇ ಪ್ಯೂರ್ ಇಲ್ಲಿ ಸಿಗಬೇಕು, ಮಿಶ್ರಣ ಆಗಿರಬಾರ್ದು. ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಗಾಣದಿಂದ ತಗೊಂಡು ಬಂದು ಕ್ಯಾನ್ಸರ್ಗೆ ಟ್ರೀಟ್ ಮಾಡಿದ್ರೆ ದಿಸ್ ವೇರಿಯಸ್ ರಿಸಲ್ಟ್ಸ್. ಅದು ನಮ್ಗಿಂತ ಜಾಸ್ತಿ ಫಾರಿನರ್ಸ್ ಆ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ, ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ನಿಮ್ಮ ಹರಳೆಣ್ಣೆ ನೋಡ್ರಿ ಕ್ಯಾನ್ಸರ್ ಗುಣ ಮಾಡುತ್ತೆ. ಅದು ನಮ್ಗೆ ಗೊತ್ತಿಲ್ಲ, ನಾವು ಬೇರೆ ಯಾವುದೇ ಎಣ್ಣೆಗಳ ಹಿಂದೆ ಹೋಗ್ತಾ ಇದ್ದೇವೆ. ನಾನು ಐ ಆಮ್ ಟ್ರೀಟಿಂಗ್, ತುಂಬ ಜನ ಕ್ಯಾನ್ಸರ್ ಪೇಷಂಟ್ ಟ್ರೀಟ್ ಮಾಡ್ತಾ ಇದ್ದೀನಿ, ಅವ್ರಿಗೆಲ್ಲ ನಾನು ಇದೇ ಕೊಡ್ತಾ ಇರೋದು. ಡೇ ಬೈ ಡೇ ದೇ ಗೆಟಿಂಗ್ ಬೆಟರ್ ರಿಸಲ್ಟ್ಸ್. ಈ ಮಣ್ಣಿನ ಒಂದು ಎಣ್ಣೆ, ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ಹೇಗೆ ನಿಮ್ಮ ದೃಷ್ಟಿಯಲ್ಲಿ? ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದೇ, ಅದರಲ್ಲಿ ಒಳ್ಳೆ ಅಂಶಗಳಿದ್ರೂ ಕೂಡ ತಂಪಾದ ಶರೀರಗಳು ತಗೋಬಾರ್ದು. ಅದು ತುಂಬ ತಂಪಿದೆ, ಅದು ಅವ್ರನ್ನ ತಂಪು ಮಾಡುತ್ತೆ. ಹಾಗಾಗಿ ನಾವು ಮಸ್ಟರ್ಡ್ ಆಯಿಲ್ ಒಂದು ಸಂದರ್ಭದಲ್ಲಿ ಒಂದು ಆರೋಪ ಬಂದಿತ್ತು, ತೆಂಗಿನ ಎಣ್ಣೆ ಸೇವನೆಯಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯ ಸಂಬಂಧಿ ರೋಗಗಳು ಬರ್ತದೆ. ಆ ಬಳಿಕ ಕೆಲವರು ಅದು ಸುಳ್ಳು, ತೆಂಗಿನ ಎಣ್ಣೆಯಲ್ಲಿ ಅದ್ಭುತ ಶಕ್ತಿ ಇದೆ, ಅದೇ ಒಂದು ಔಷಧಿ ಅನ್ನೋಂಥ ಮಾತು ಕೂಡ ಅಲ್ಲ. ಇಡೀ ಫಾರಿನ್ ನಲ್ಲಿ ಎಲ್ಲ ಕಡೆ ಅವರು ತೆಂಗಿನ ಎಣ್ಣೆ ಉಪಯೋಗಿಸ್ತಾರೆ, ಇಂಡಿಯಾ ಮಾತ್ರ ಉಪಯೋಗಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಮೂಲತಃ ಇಲ್ಲಿದಲ್ವಾ. ಖಂಡಿತ. ಹಾಗೆ ಈಗ ಮತ್ತೊಂದು ಸಾಮಾನ್ಯವಾಗಿ ಎಲ್ಲರಲ್ಲಿ ಬರುವಂತಹ ಸಮಸ್ಯೆ ಅಂದರೆ ಸಕ್ಕರೆ ಕಾಯಿಲೆ, ಮಧುಮೇಹ. ಇದನ್ನು ಬಣ್ಣದ ಥೆರಪಿಯಿಂದ ಕಡಿಮೆ ಮಾಡ್ಬೋದು. ಆಗಿದೆ, ತುಂಬ ಜನಕ್ಕೆ ಹಾಕಿದೆ. ಅದೇ ಹೇಳಿದೆ ಅಲ್ಲ ನಾನು, ಆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ರೆ ಪ್ಯಾನ್ಕ್ರಿಯಾಸಿಸ್ ಟ್ರೀಟ್ ಮಾಡಿಬಿಟ್ರೆ ನಿಮಗೆ ಶುಗರ್ ಕಡಿಮೆ ಆಗೋದು, ಕಡಿಮೆ ಆಗ್ತಾವೆ. ಯಾವ ಹಂತದವರೆಗೆ ಅದನ್ನು ನಿಯಂತ್ರಣ ಮಾಡ್ಬೋದು? ಅಂದರೆ ನಾರ್ಮಲ್ ಬರೋ ತನಕನೂ ಅವರು ಟ್ರೀಟ್ ಆಗಿ ಹೋಗ್ತಾರೆ. ಕೆಲವ್ರಿಗೆ ಡಿಪೆಂಡ್ಸ್ ಆನ್ ದೇರ್ ಎನರ್ಜಿ, ಅವ್ರ ಬಾಡಿ ಎನರ್ಜಿ ಕರೆಕ್ಟ್ ಇರಬೇಕು. ಈಗ ಬ್ಲಡ್ ಫ್ಲೋ ಅದೆಲ್ಲ ಕರೆಕ್ಟ್ ಇರಬೇಕು, ಆವಾಗ ನಿಮ್ಗೆ ಈಸಿಯಾಗಿ ವರ್ಕ್ ಆಗುತ್ತೆ. ಇದು ಕಲರ್ಸ್ ಎಲ್ಲ ಆ ಬ್ಲಡ್ ಫ್ಲೋ ಸ್ಲೋ ಇದ್ರೆ ಅಂಥವ್ರಿಗೆ 6 ತಿಂಗಳು 1 ವರ್ಷ ಹೀಗೆಲ್ಲ ತಗೊಳ್ಬೋದು. ಅವ್ರ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಕಲರ್ ಥೆರಪಿ ಮಾಡುವಂಥ ಸಂದರ್ಭದಲ್ಲಿ ತಾವು ಆಗ ಆರಂಭದಲ್ಲಿ ಹೇಳಿದ್ರಿ, ಒಂದು ಸಮಸ್ಯೆ ಬರೋದಕ್ಕೆ ಕಾರಣ ಇರ್ತದೆ, ಆ ಕಾರಣಗಳನ್ನು ಹೇಳಿಬಿಟ್ಟು ಬದಲಾವಣೆಯನ್ನು ಅವರು ಮಾಡಿಕೊಳ್ಳೋದಕ್ಕೆ ಸಲಹೆಗಳನ್ನು ಕೊಡ್ತೀರಾ? ಅದನ್ನೇ ಹೇಳೋದು, ನಾವು ಎನರ್ಜಿ ಲೆವೆಲ್ ಅಂತ ಕರೀತಾರೆ ಅದನ್ನು. ಎನರ್ಜಿ ಲೆವೆಲಲ್ಲಿ ನಿಮಗೆ ಸೂಕ್ಷ್ಮವಾಗಿ ತೋರಿಸುತ್ತೆ. ಗ್ಯಾಸ್ಟ್ರಿಕ್ ಬರುತ್ತೆ ಫಸ್ಟ್, ನಿಮಗೆ ಬಿಸಿ ಆಗೋದು, ಉರಿ ಬರೋದು ಎಲ್ಲ ಆಗತ್ತೆ. ಆಗ ಅದನ್ನು ಟ್ರೀಟ್ ಮಾಡ್ಕೋಬೇಕು. ಹಂಗೆ ಮಾಡಿದಾಗ ಹೀಟ್ ಆಗ್ತಾ ಹೋಗೋದು ಹೊಟ್ಟೆ, ಅದು ಆಮೇಲೆ ಏನಾಗುತ್ತೆ, ಹೀಟ್ ಆಗಿ ಕೆಲಸ ಮಾಡೋದೇ ನಿಲ್ಲಿಸ್ಬಿಡುತ್ತೆ. ನಿಲ್ಲಿಸ್ಬಿಟ್ಟಾಗ ನಿಮ್ಗೆ ಅಸಿಡಿಟಿ ಬರುತ್ತೆ. ಅಸಿಡಿಟಿ ಅಂದರೆ ಕೋಲ್ಡ್ ಆಗಿದೆ ಹೊಟ್ಟೆ ಅಂತ.
ಗ್ಯಾಸ್ಟ್ರಿಕ್ಕು ಅಸಿಡಿಟಿಗೂ ಡಿಫ್ರೆನ್ಸ್ ಇದೆ. ಗ್ಯಾಸ್ಟ್ರಿಕ್ ಬರೋದು ಡ್ಯೂ ಟು ಹೀಟ್, ಅಸಿಡಿಟಿ ಬರೋದು ಡ್ಯೂ ಟು ಕೋಲ್ಡ್. ಆ ಡಿಫ್ರೆನ್ಸ್ ಗೊತ್ತಿರಬೇಕು. ಆಗ ನೀವು ತಗೊಳ್ಳೋ ಆಹಾರನೂ ಹಂಗೆ ಇರಬೇಕು. ಈಗ ಗ್ಯಾಸ್ಟ್ರಿಕ್ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಸ್ಟಮಕ್ ಪಾಯಿಂಟಿಗೆ ಗ್ರೀನ್ ಕಲರ್ ಯೂಸ್ ಮಾಡಿದ ತಕ್ಷಣ ಅದು ಸ್ವಲ್ಪ ಹೀಟನ್ನು ಕಡಿಮೆ ಮಾಡುತ್ತೆ. ವಾಟರ್ ಕಂಟೆಂಟ್ ಅದು ಗ್ರೀನ್ ಕಲರ್, ಅದು ಕಡಿಮೆ ಮಾಡುತ್ತೆ. ಆವಾಗ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಯಥಾ ಪ್ರಕಾರ ನಾರ್ಮಲ್ಗೆ ಬರುತ್ತೆ ಹೊಟ್ಟೆ. ಅವ್ರು ಹಾಗೆ ಟ್ರೀಟ್ ಮಾಡದೆ ಬಿಟ್ಬಿಟ್ರೆ ಅದು ಅಸಿಡಿಟಿಗೆ ಟರ್ನ್ ಆಗ್ಬಿಡುತ್ತೆ. ಅಸಿಡಿಟಿನಲ್ಲಿ ಉಳಿತೆಗೆ ಬರೋದು, ಆಮೇಲೆ ಊಟ ಆದ ಮೇಲೆ ಸಮಸ್ಯೆ ಕೊಡುತ್ತೆ. ಗ್ಯಾಸ್ಟ್ರಿಕ್ಕು ಊಟಕ್ಕಿಂತ ಮುಂಚೆ ಬರೋದು ಗ್ಯಾಸ್ಟ್ರಿಕ್, ಊಟ ಆದ ಮೇಲೆ ಬರೋದು ಅಸಿಡಿಟಿ. ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಮಾತ್ರ ಇರುತ್ತೆ, ಅದು ಫಸ್ಟ್ ಸ್ಟೇಜ್ ಅಂತ ತಿಳ್ಕೊಬೇಕು ಅವ್ರು, ಆವಾಗಲೇ ಟ್ರೀಟ್ ಮಾಡಬೇಕು. ಕೆಲವ್ರಿಗೆ ಅಸಿಡಿಟಿ ಬರುತ್ತೆ, ಎರಡೂ ಬರುತ್ತೆ. ಊಟಕ್ಕಿಂತ ಮುಂಚೆನೂ ಕಿರಿಕಿರಿ ಆಗುತ್ತೆ ಹೊಟ್ಟೆ, ನಂತರ ಆಗಿದ್ಮೇಲೆ ಅವ್ರಿಗೆ ಎರಡೂ ಇರುತ್ತೆ. ವಿ ಹ್ಯಾವ್ ಟು ಟ್ರೀಟ್ ಬೋತ್. ಅವಾಗ ಕೆಲವ್ರದ್ದು ಹಾಗೆ ಸಮಸ್ಯೆ, ಹೀಟು ಇರ್ತದೆ ಕೋಲ್ಡು ಇರ್ತದೆ. ಹಾಗಂತ ನಮ್ಮ ಇಡೀ ಬಾಡಿನಲ್ಲಿ ಎಲ್ಲ ಒಂದೇ ಹೀಟ್ ಇರೋದಿಲ್ಲ. ನಿಮ್ಮ ಕಿಡ್ನಿ ಕೋಲ್ಡ್ ಆದರೆ ಹೊಟ್ಟೆ ಹೀಟ್ ಆಗಿರ್ಬೋದು, ಹಾರ್ಟ್ ಹೀಟ್ ಆದರೆ ಲಿವರ್ ಕೋಲ್ಡ್ ಆಗಿರ್ಬೋದು, ಆ ರೀತಿಯ ಸಾಧ್ಯತೆ. ಈಗ ಬಣ್ಣದ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಇನ್ನೊಂದಿದೆ ಸೂಜಿ ಚಿಕಿತ್ಸೆ ಅಥವಾ ಅಕ್ಯುಪ್ರೆಷರ್ ಅಂತ ಹೇಳ್ತೀವಿ, ಅದರ ಬಗ್ಗೆ ಸೇಮ್ ಅದನ್ನು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಲ್ಲೇನೆ ಅದನ್ನ, ಅಂದ್ರೆ ವಾಯು ಜಾಸ್ತಿ ಆದಾಗ ಏನ್ ಮಾಡ್ತೀರಾ ನೀವು, ಪಂಚರ್ ಮಾಡಿದ್ರೆ ವಾಯು ಕಡಿಮೆ ಆಗಲ್ವಾ? ಸೇಮ್ ಥಿಂಗ್. ಸೊ ತುಂಬಾ ಪೇನ್ ಅಲ್ಲಿ ಬಂದವ್ರಿಗೆ ಏನ್ ಮಾಡಿದ್ರೆ ಒಂದು ಸೂಜಿ ಹಾಕಿದ್ರೆ ಅಲ್ಲಿ ವಾಯು ಕಡಿಮೆ ಆಗತ್ತೆ. ಬಹುಶಃ ಎಲ್ಲವನ್ನ ನಿಯಂತ್ರಣ ಮಾಡಬಹುದು ಒಂದೊಂದು ಕೇಂದ್ರಗಳನ್ನು ಒತ್ತೋದ್ರ ಮೂಲಕ. ಹೌದು. ಈಗ ಇದು ಅಷ್ಟೇ ನೋಡಿ, ಇದು ಹೊಟ್ಟೆ, ಈ ಪೋರ್ಷನ್, ಇದು ಹೊಟ್ಟೆ ಪೋರ್ಷನ್. ಹೊಟ್ಟೆ ಸರಿ ಇಲ್ಲ ಅಂದವರು ಇಲ್ಲಿಗೆ ರೆಗ್ಯುಲರ್ ಆಗಿ 20 ಸತಿ ಪ್ರೆಸ್ ಮಾಡ್ತಾ ಇದ್ರೆ ಇದು ಬಟನ್ ಇದ್ದಾಗೆ ಮೆಷಿನ್ ಸ್ಟಾರ್ಟ್ ಮಾಡಕ್ಕೆ, ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಅವ್ರಿಗೆ ಗೊತ್ತಾಗತ್ತೆ ಆಮೇಲೆ. ಇನ್ನು ಕೆಲವ್ರಿಗೆ ಇಲ್ಲಿ ಸ್ಕೈ ಬ್ಲೂ ಹಾಕ್ತೀವಿ, ಹಸಿವೇ ಇಲ್ಲ ಅನ್ನೋರಿಗೆ ಇಲ್ಲಿ ಸ್ಕೈ ಬ್ಲೂ ಹಾಕ್ತಾರೆ. ನಿನ್ನೆ ಒಬ್ರು ಬಂದಿದ್ರು, ಸ್ಕೈ ಬ್ಲೂ ಹಾಕಿದ್ರೆ ಮೇಡಮ್ ನಂಗೆ ಹಸಿವಾಗ್ತದೆ, ನಾನು ಹೊರಡ್ತೀನಿ ಅಂದ್ರು. ಅವ್ರು ಬೆಳಗ್ಗೆ ಹಸಿವಾದ್ರೆ ಸಂಜೆಗೆ ಹಸಿವಾಗೋದಂತೆ ಯಾವಾಗಲೂ. ನಾನು ಇಲ್ಲಿ ಕೂರಿಸಿದಾಗ ಕಲರ್ ಹಾಕಿ ತೋರಿಸುವಾಗ ಇಲ್ಲಿ ಸ್ಕೈ ಬ್ಲೂ ಹಾಕಿದೆ. ಇವ್ರು ಏನು ಮಾಡಿದ್ರು, 1 ಗಂಟೆ ಮೇಡಮ್ ನಂಗೆ ಹಸಿವಾಗ್ತಾ ಉಂಟು ಅಂತ. ಆಮೇಲೆ ಹೇಳ್ತಾರೆ, ಓ ನೀವು ಬ್ಲೂ ಕಲರ್ ಹಾಕಿದ್ರಲ್ಲ ಹಸಿವು ಶುರು ಆಗೋಯ್ತು ಅಂತ. ಅದು ಫೈರ್ ಕೊಡೋದು. ಅಷ್ಟು ಬೇಗ ಅದರ ಪರಿಣಾಮ ಗೊತ್ತಾಗ್ತದೆ. 5-10 ನಿಮಿಷ. ಈಗ ನಿಮಗೆ ಗೊತ್ತಾಗ್ಲಿಲ್ವಾ ಅದು? ಇದು ನಂಬರ್ 2 ನಿಮ್ಗೆ ಏನು ಫೀಲ್ ಅನ್ನಿಸ್ತು? ಸೊ ಇನ್ನು ಬೇರೆಯವ್ರು ಏನು ಹೇಳ್ತಾರೆ ನೋಡಬೇಕು ಅವರವರಿಗೆ. ಅದು ಸೊ ಸೇಮ್ ಥಿಂಗ್ ಹಾಗೆ. ಅದು ಹೊಟ್ಟೆ ನಿಯಂತ್ರಣ. ಇಲ್ಲಿ ಇದು ಹೊಟ್ಟೆದು ಮೆರಿಡಿಯಾನ್ ಇಲ್ಲಿ ಬರುತ್ತೆ. ಆ ಡಾಕ್ಟರ್ ಒಬ್ರು ಯಾರೋ ಕೇಳ್ತಿದ್ರು, ಇಲ್ಲಿ ಕಲರ್ ಹಾಕ್ಬಿಟ್ರೆ ಲಿವರ್ಗೆ ಹೋಗ್ಬಿಡುತ್ತಾ ಅಂತ. ಮೆರಿಡಿಯಾನ್ಸ್ ಅಂದ್ರೆ ನೋಡಿ, ನೀವು ನಾಡಿ ಹಿಡಿಯುವಾಗ ಇಲ್ಲಿ ಹಿಡಿತೀವಲ್ವಾ, ಈ ನಾಡಿನಲ್ಲಿ ಈ ಕಡೆ 12, ಈ ಕಡೆ 6 ನಾಡಿ ಇದೆ, ಈ ಕಡೆ 6 ನಾಡಿ ಇದೆ. 3 ನಾಡಿ ಒಳಗೆ ಇದೆ, 3 ನಾಡಿ ಮೇಲೆ ಇದೆ. ಈ ಕಡೆನೂ ಹಾಗೆ ಒಂದೊಂದು ಮೆರಿಡಿಯಾನ್ ಕೂಡ ಒಂದೊಂದು ಕನೆಕ್ಟ್ ಆಗಿದೆ. ಒಂದು ಹಾರ್ಟ್ಗೆ, ಒಂದು ಲಿವರ್ಗೆ, ಒಂದು ಕಿಡ್ನಿಗೆ, ಅದೆಲ್ಲ ಈ ಥರ ಲಂಗ್ಸಿಗೆ, ಈ ಕಡೆ ಈ ಥರ ಕನೆಕ್ಟ್ ಆಗಿದೆ. ಸೊ ನಾವು ಇಲ್ಲಿಗೆ ಕೊಟ್ಟ ತಕ್ಷಣ ಉಂಟಲ್ಲ, ಇಟ್ ವಿಲ್ ಟೇಕ್ ಫ್ರಮ್ ದ ಬ್ಲಡ್. ನಿಮ್ಮ ಮ್ಯಾಗ್ನೆಟ್ ಹೆಂಗೆ ತಗೊಳುತ್ತೆ ಅದೇ ಥರ ಈ ಕಲರ್ಸು ಅಷ್ಟೇ. ವೇರ್ ಯು ಪುಟ್ ದ ಕಲರ್, ದಿಸ್ ಇಸ್ ದ ಲಿವರ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ಬಂದಿದೆ ಅದು. ಈ ಲಿವರ್ ಪಾಯಿಂಟಿಗೆ ನೀವು ಹಾಕಿದ ತಕ್ಷಣ ಇಲ್ಲಿ ಫೈರ್ ಇನ್ಕ್ರೀಸ್ ಆಗುತ್ತೆ, ಉರಿ ಶುರು ಆಗೋಗ್ಬಿಡುತ್ತೆ. ಜಾಸ್ತಿ ಇದ್ರೆ ಇಲ್ಲಿ ಹಾಕಿದ ತಕ್ಷಣ ಆಮೇಲೆ ಹೇಳ್ತಾರೆ ನಂಗೆ ಉರಿ, ಕಣ್ಣೆಲ್ಲ ಉರಿ ಆಗ್ತಾ ಇದೆ ಅಂತ ಶುರು ಮಾಡ್ತಾರೆ. ಒಂದು ವೇಳೆ ಇದು ವರ್ಕ್ ಆಗಲ್ಲ ಅಂದ್ರೆ ನಾನು ಇಲ್ಲಿ ಕಲರ್ ಹಾಕಿದ್ರೆ ನಿಮ್ ಲಿವರ್ ಯಾಕೆ ಇದು ಮಾಡುತ್ತೆ? ಅವ್ರು ಕೇಳೋದು ಪ್ರಶ್ನೆ, ಇಲ್ಲಿ ಕಲರ್ ಹಾಕ್ಬಿಟ್ರೆ ಲಿವರ್ಗೆ ಹೋಗ್ಬಿಡತ್ತಾ ಅಂತ. ಸರಿ, ಇಲ್ಲಿ ಕಲರ್ ಅವ್ರಿಗೆ ಹೇಳ್ತೀನಿ ಹಾಕೊಳ್ಳಿ ಅಂತ, ಸ್ಕೈ ಬ್ಲೂ ಕಲರ್ ಇಲ್ಲಿ ಹಾಕೊಳ್ಳಿ, ಅವ್ರ ಲಿವರ್ ಹೀಟ್ ಆದಂಗೆನೆ ಅವ್ರ ಕಣ್ಣೆಲ್ಲ ಉರಿ ಶುರು ಆಗುತ್ತೆ. ಹಾಗಿದ್ರೆ ಇದು ಸುಳ್ಳಾದ್ರೆ ಅದು ಯಾಕೆ ಕಣ್ಣು ಉರಿಯೋದು? ಆಯ್ತಾ? ಈಗ ಹೊಟ್ಟೆ ಉರಿತಿದೆ ಅಂತ ಹೇಳ್ತಾರೆ ಕೆಲವ್ರು, ಗಂಟಲು ಹೊಟ್ಟೆ ಉರಿತಿದೆ ಅಂತ. ಈ ಸ್ಟಮಕ್ ಪಾಯಿಂಟ್ ಈಗ ಗ್ರೀನ್ ಕಲರ್ ಹಾಕೊಳ್ಳಿ, 10-15 ನಿಮಿಷದಲ್ಲಿ ಕೂಲ್ ಆಗೋದು ಹೊಟ್ಟೆ. ಇದು ಹೊಟ್ಟೆ ಕನೆಕ್ಟ್ ಇಲ್ಲ ಅಂದ್ರೆ ಇಲ್ಲಿ ಹೆಂಗ್ ವರ್ಕ್ ಆಯ್ತು ಕಲರು? ಸೊ ಈ ಕಾಮನ್ ಸೆನ್ಸ್ ಅಲ್ಲಿ ನಾವು ನೋಡ್ಬೇಕು ಅದನ್ನು. ಅದು ನಂಬಿಕೆ, ಅದು ಅಲ್ಲ, ಇದು ಸುಳ್ಳು ಅಂತ ಹೇಳೋದಕ್ಕಿಂತ ಸ್ವತಃ ಅನುಭವ ಮಾಡ್ಕೊಳ್ಳಿ. ಈ ಕಲರ್ಸ್ ಆಗಿದ್ರೆ ಹೇಗೆ ವರ್ಕ್ ಆಗತ್ತೆ? ಆಮೇಲೆ ಹೃದಯ ಎಲ್ಲಿರ್ತದೆ? ಕೈ ಕೇಂದ್ರ ಇಲ್ಲಿ ಈ ಪಾಯಿಂಟ್, ಈ ಲಿಟಲ್ ಫಿಂಗರ್ ಇದೆಯಲ್ಲ, ಇದು 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 ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಸ್ವಲ್ಪ ನಾವು ಡೆಲಿಕೇಟ್ ಆಗಿ ಯೋಚನೆ ಮಾಡ್ತೀವಿ. ಇಲ್ಲೆಲ್ಲ ಬ್ಲ್ಯಾಕ್ ಕಲರ್ 0 ಎಲ್ಲ ಹಾಕೊಳ್ಳಲ್ಲ, ಯಾಕಂದ್ರೆ ಅದು ವರ್ಕಿಂಗ್ಗೆ ನಿಧಾನ ಮಾಡಿಬಿಟ್ರೆ ನಾವು ಹೆಂಗೆ ಕಷ್ಟ ಆಗ್ತದೆ. ಅದಕ್ಕೆ ಇಲ್ಲಿ ಬ್ಲ್ಯಾಕ್ ಎಲ್ಲ ಹಾಕಬೇಡಿ ಅಂತ ಹೇಳ್ತೀವಿ. ಇಲ್ಲಿಗೆ ಸ್ವಲ್ಪ ಅದು ಕೆಲವ್ರಿಗೆ ಹಾರ್ಟಲ್ಲಿ ಬ್ಲಾಕ್ ಇದ್ರೆ ಬ್ಲಾಕ್ ರಿಮೂವ್ ಮಾಡೋಕ್ಕೆ ಒಂದು ಕಲರ್ ಹಾಕ್ತೀವಿ. ಅದು ಮತ್ತೆ ಅದನ್ನು ಕರಗಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕಲರ್ ಹಾಕ್ತೀವಿ. ಆಮೇಲೆ ಕೆಲವು ಶ್ರಿಂಕ್ ಆಗ್ಬಿಟ್ಟಿರುತ್ತೆ, ಅದನ್ನು ದೊಡ್ಡದು ಮಾಡೋದು ಹೆಂಗೆ? ಈ ಬೋನು ಅಷ್ಟೇನೆ, ಇಲ್ಲೆಲ್ಲ ಸಯಾಟಿಕದಲ್ಲೆಲ್ಲ ಒಂಥರ ಶ್ರಿಂಕ್ ಆಗಿಬಿಟ್ಟಿದೆ, ಎಲ್ಲ ನರನೆಲ್ಲಗಳು ಹೀಗೆ ನ್ಯಾರೋ ಆಗಿಬಿಟ್ಟಿರುತ್ತೆ, ಫ್ಲೋ ಇರೋದಿಲ್ಲ ಬ್ಲಡ್.
ಅದನ್ನು ದೊಡ್ಡದು ಮಾಡೋಕ್ಕಾಗುತ್ತೆ ಆಕಾಶ ತತ್ವ ಕೊಟ್ಟು. ಇಟ್ ಹಸ್ ಹ್ಯಾಪೆಂಡ್. ನಾನು ಇಲ್ಲೇ ಇದ್ದಾರೆ ಎದುರುಗಡೆ ನಮ್ಮ ಶಾಪಿನ, ಅವ್ರಿಗೆ ನುಂಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಊಟ. ಹೇಳಿ ಊಟ ನುಂಗ್ಲಿಕ್ಕೆ ಒಂದು ಕ್ಯಾನ್ಸರ್ ಪೇಷಂಟ್ಸ್ ಇದ್ರು ಅವ್ರು ಮೊದಲು, ಈಗ ಸರಿಯಾಗಿದ್ದಾರೆ, ಬಟ್ ನುಂಗ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಜಸ್ಟ್ ಪರ್ಪಲ್ ಕಲರ್ನ ಕೊಟ್ಟದ್ದು ಥ್ರೋಟ್ ರಿಫ್ಲೆಕ್ಷನ್ಗೆ. ಅವ್ರು ನೆಕ್ಸ್ಟ್ ಡೇ ಇಂದ ಅವರು ಚೆನ್ನಾಗಿ ಊಟ ಮಾಡ್ತಿದ್ದಾರೆ, ಖುಷಿ ಆಯ್ತು ಅವ್ರಿಗೆ. ಇಲ್ಲ ಈಗ ಸರಿ ಆಯ್ತು ಮೇಡಮ್ ಅಂತ. ಸೊ ಆಕಾಶ ತತ್ವ ಕೆಲಸ ಮಾಡುತ್ತೆ. ಇನ್ನು ಕೆಲವರು ಈ ರೀತಿ ಉಚ್ತಾ ಇರ್ತಾರೆ ಬೆರಳುಗಳನ್ನು, ಉಗುರುಗಳನ್ನು, ಬೆರಳಿನ ಉಗುರುಗಳನ್ನು. ಮೇನ್ ಆಗಿ ಏನಾಗಿದೆ, ಈ ತರ ಮಾಡೋದು ಅಷ್ಟೇ ವೆರಿ ಇಂಪಾರ್ಟೆಂಟ್. ಇದು ಟಿಪ್ಸ್ ಇಂದ ನಮ್ಮ ಎನರ್ಜಿ ಫ್ಲೋ ಇರುತ್ತೆ, ಅದನ್ನ ಹೀಗೆ ಮಾಡ್ತಾ ಇರ್ತಾರೆ. ಹೀಗೆ ಇವೆಲ್ಲ ಉಂಟಲ್ಲ, ನಮ್ಗೆ ಹೇರ್ ಗ್ರೋತ್ಗೂ ಯೂಸ್ ಆಗುತ್ತೆ ಇದು ಮೇನ್ ಆಗಿ ಅಂತ ಹೇಳ್ತಾರೆ. ಉದುರುದು ಕಡಿಮೆ ಆಗ್ತದೆ, ಆಲ್ ಓವರ್ ಹೋಲ್ ಬಾಡಿ ಆರ್ಗನ್ಸ್ಗೆ ಇದು ಒಳ್ಳೇದು. ಆಮೇಲೆ ನಿಮ್ಗೆ ಎಲ್ಲಿಯಾದ್ರೂ ನೋವು ಬಂತಾ, ಮಂಡಿ ನೋವು ಅಂದರೆ ಇಷ್ಟು ಮುಷ್ಟಿ ಈಗ ಇಟ್ಕೊಂಡು ಆ ಸ್ಪಾಟಲ್ಲಿ 5 ನಿಮಿಷ ಇಟ್ಕೊಳ್ಳಿ, ನಿಮ್ಮದೇ ಎನರ್ಜಿ ಫ್ಲೋ ಆಗಿಬಿಟ್ಟು ಅಲ್ಲಿ ಪೇನ್ ಕ್ಲಿಯರ್ ಆಗ್ತದೆ. ಎನರ್ಜಿ ಬಾಡೀಸ್ ಅಲ್ವಾ ನಾವು, ಸೊ ಹಿಂಗೆ ಇಟ್ಟ ತಕ್ಷಣ ಅಲ್ಲಿ ಪೇನ್ ಕ್ಲಿಯರ್ ಆಗುತ್ತೆ. ಈ ಥೆರಪಿಗಳನ್ನು ಎಷ್ಟು ಸಮಯ ಮಾಡಬೇಕಂತ ಏನಾದರೂ ನಿಯಮ ಇದೆ? ಮತ್ತು ಆ ಸಮಯದಲ್ಲಿ ಕಲರ್ ಥೆರಪಿಯ ಅಥವಾ ಬೇರೆ ಥೆರಪಿ ಮಾಡೋದು, ಪಥ್ಯ, ಆಹಾರದಲ್ಲಿ ಪಥ್ಯ ಏನಾದರೂ ಬೇಕಾಗ್ತದೆ? ಪಥ್ಯ ನಾವು ಇರಲೇಬೇಕಾಗುತ್ತೆ. ಆ್ಯಸ್ ಪರ್ ಯುವರ್ ಬಾಡಿ ನಾವು ಹಾಗೆ. ಈಗ ಕಫದ ಶರೀರದವ್ರು ಬಂದರು ಅಂದರೆ ಅವ್ರಿಗೆ ನಾವು ಹೇಳ್ಬಿಡ್ತೀವಿ ಮೊದಲೇ, ಥಂಡಿ ಅಂತ ಐಟಮ್ಸ್ ಏನು ತಗೋಬೇಡಿ. ಹಣ್ಣುಗಳಲ್ಲೂ ಶೀತದ್ದು ಇದೆ, ಉಷ್ಣದ್ದು ಇದೆ. ತರಕಾರಿಗಳಲ್ಲೂ ಶೀತದಿದೆ, ಉಷ್ಣದಿದೆ. ಬೇಳೆಗಳಲ್ಲೂ ಶೀತದಿದೆ, ಉಷ್ಣದಿದೆ. ಪ್ರತಿಯೊಂದರಲ್ಲೂ ಆಹಾರದಲ್ಲಿ ಉಷ್ಣ ಶೀತದ ಇದ್ದೇ ಇದೆ. ಹಾಗೆ ಶೀತ ಶರೀರದವರು ಶೀತ ಅಂಶಗಳನ್ನು ತಗೊಳ್ಬೇಡಿ, ವರ್ಜ ಮಾಡಬೇಕು. ಎಸ್, ಅದು. ಆಮೇಲೆ ಅಷ್ಟಲ್ಲದೆ ಇಡೀ ನಮ್ಮ ಡೇನಲ್ಲಿ ಕೂಡ ಟೈಮಿಂಗ್ಸ್ ಇದೆ ನೋಡಿ. ಮಾರ್ನಿಂಗು ತಂಪು ಟೈಮ್ ಇರ್ತದೆ, ಮಧ್ಯಾಹ್ನ ಬಿಸಿ ಟೈಮು, ಈವ್ನಿಂಗ್ ಅಗೇನ್ ತಂಪು ಕೊಟ್ಟೋಗ್ಬಿಡತ್ತೆ. ಬೆಳಗ್ಗೆನೂ ತಂಪು ಟೈಮು, ಆ ಟೈಮಲ್ಲೂ ಕೋಲ್ಡ್ ತಗೊಳ್ಬಾರ್ದು. ಬೆಳಗ್ಗೆ ಹೊತ್ತು ಐಸ್ ಕ್ರೀಮು, ಹೊಟ್ಟೆನ ಥಂಡಿ ಮಾಡಬೇಡಿ, ಅವಾಗಷ್ಟೇ ಉರಿ ಹೇಳ್ತಾ ಉಂಟು, ಒಲೆ ಹಚ್ಚಿರೋದಷ್ಟೇ. ಅದನ್ನು ಬಿಸಿ ಮಾಡಬೇಕು, ಕುದಿಸ್ಬೇಕು, ಬೇಯಿಸ್ಬೇಕು ಅದು ಪಾಪ. ಅದಕ್ಕೆ ತೊಗೊಂಡೋಗಿ ಫ್ರೂಟ್ಸ್ ಎಲ್ಲ ತಿಂದ್ಬಿಟ್ಟು ಐಸ್ ಥಂಡಿ ಮಾಡಿ ಬಿಡ್ತಾರೆ. ಅಲ್ಲಿಗೆ ಒಲೆ ಆರಿಸಿ ಬಿಟ್ರು, ಮತ್ತು ಇವ್ರಿಗೆ ಡೈಜೆಷನ್ ಎಲ್ಲಿ ಆಗುತ್ತೆ ಅದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಮಧ್ಯಾಹ್ನ ಈ 11 ಗಂಟೆಯಿಂದ 2 ಗಂಟೆ ಒಳಗೆ ಬಿಸಿಲು, ಅಂಥ ಬಿಸಿಲಲ್ಲಿ ಮಾತ್ರ ಸ್ವಲ್ಪ ಕೋಲ್ಡ್ ತಗೊಳ್ಬಹುದು. ಆ ಬಾಡಿ ಅದನ್ನು ಸೂರ್ಯನ ಇದರಿಂದಾಗಿ ನಾವು ಅದನ್ನು ಕರಗಿಸ್ಕೊಳ್ತೀವಿ. ಆಮೇಲೆ 2 o'clock ಇಂದ 3 ಗಂಟೆ ಆಗುವಾಗ ಬಿಸಿಲು ಕಡಿಮೆ ಆಗ್ತಾ ಬರುತ್ತೆ. ಬಿಸಿಲು ಕಡಿಮೆ ಆಗ್ತಾ ಇದ್ದಂಗೆ ಆಹಾರಗಳು ತಿನ್ನೋದು ಡೈಜೆಷನ್ ಆಗಲ್ಲ ನಮಗೆ, ತಂಪು ತಗೊಳ್ಳೇಬಾರ್ದು. ಆಮೇಲೆ ಇವರು ಸಾಯಂಕಾಲ ಎಲ್ಲ ಅಲ್ಲಿಗೆ ಇಲ್ಲಿಗೆ ಅಂತ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾರೆ. ನನಗೆ ಗೊತ್ತಾದ್ಮೇಲೆ ನನಗೆ ತಲೆ ತಿರುಗ್ಲಿಕ್ಕೆ ಶುರು ಆಯಿತು ಅವ್ರನ್ನ ನೋಡಿ, ಪಾಪ ಅನ್ನಿಸ್ತು ನನಗೆ. ಅದೇ ಅಲ್ಲಿ ತನಕ ನಮ್ಗೆ ಗೊತ್ತಿರಲಿಲ್ಲ ಅಲ್ವಾ, ಒಂದು ಪೀರಿಯಡಲ್ಲಿ ನಾವು ಹೋಗ್ಬಿಡ್ತಿದೀವಲ್ಲ. ಬಟ್ ಈಗ ಯೋಚನೆ ಮಾಡ್ತೀನಿ ನಾನು, ಅಯ್ಯೋ ಪಾಪ, ಇದು ಹೋಗೋದು ತಪ್ಪಲ್ಲ, ಆದರೆ ಆ ಸಮಯ ಸರಿಯಲ್ಲ ಅಂತ. ಸಮಯ ತಪ್ಪು ಸರ್. 11 ಗಂಟೆಯಿಂದ 2 ಗಂಟೆ 3 ಗಂಟೆ ಒಳಗೆ ನೀವು ಎಷ್ಟು ಬೇಕಾದ್ರೂ ತಿನ್ಕೊಂಡು ಬನ್ನಿ, ಐಸ್ ಕ್ರೀಮ್, ಸೂರ್ಯ ಇದ್ದಾನೆ ನಿಮ್ಮನ್ನು ಕಾಪಾಡ್ತಾನೆ. ಆ ನಂತರ ಹೋಗೋದು ನಿಮಗೆ ಬಿಟ್ಟದ್ದು. ಆಮೇಲೆ ಅದನ್ನ ಕೋಲ್ಡ್ ಆಗ್ತಾ ಹೋಗುತ್ತಲ್ಲ ನೈಟು. ಇನ್ ಎನರ್ಜಿ, ಯಾಂಗ್ ಎನರ್ಜಿ ಅಂತ ಕರಿತೀವಿ ಅದನ್ನು. ಸೊ ಇನ್ ಎನರ್ಜಿ ಇಸ್ ಫಾರ್ ಪೋಷಣೆ, ನರಿಶ್ಮೆಂಟ್. ಯಾಂಗ್ ಎನರ್ಜಿ ಅನ್ನೋದು ಅದು ಫಂಕ್ಷನಿಂಗ್, ಅದು ಫಂಕ್ಷನಿಂಗ್ ಮಾಡೋ ಅಂಥದ್ದು. ಸೊ ಆ ಫಂಕ್ಷನ್ಗೆ ನಾವು ಇಲ್ಲಿ ಎನರ್ಜಿ ಕೊಡಬೇಕು. ಅದು ಬಿಟ್ಬಿಟ್ಟು ನಾವು ಇಲ್ಲಿ ಥಂಡಿ ಮಾಡಿಬಿಟ್ರೆ ಇಟ್ ವಿಲ್ ನಾಟ್ ವರ್ಕ್. ಹೊಟ್ಟೆಗೆ ಮಾತ್ರ ಅಂಥ ಕೆಲಸ ಬೆಳಗ್ಗೆ ಹೊತ್ತು ಮಾಡಬೇಡಿ, ಸಂಜೆ ಹೊತ್ತು ಮಾಡಬೇಡಿ. ಜೈನ್ಸ್ ಎಲ್ಲ ನೋಡಿ, ಅವರೊಂದು ತಿಳ್ಕೊಂಡ್ರು 6 ಗಂಟೆ 7 ಗಂಟೆ ಒಳಗೆ ಊಟ ಮಾಡಿಬಿಡ್ತಾರೆ. ಆಮೇಲೆ ಮಾಡಲ್ಲ, ಸೂರ್ಯ ಇಲ್ಲ ಅಲ್ಲ, ಮಾಡಲ್ಲ. ಆಮೇಲೆ ಎಲ್ಲಿವರೆಗೂ ಸೂರ್ಯನ ಕಿರಣ ಇದೆ ಅಲ್ಲಿವರೆಗೂ ನೀವು ಏನು ಊಟ ತಿಂದು ನಡೆಯುತ್ತೆ ಒಂದು. ಮತ್ತು ಇನ್ನೊಂದೇನೆಂದರೆ ಸಿಸ್ಟಮ್ ಅಂತ ಟೈಮ್ಗೆ ತಿನ್ನೋದುಂಟು, ಅದು ಬಹಳ ತಪ್ಪು. ನಿಮ್ಗೆ ಹಸಿವಾದರೆ ಮಾತ್ರ ಊಟ ಮಾಡಬೇಕು. ಇವತ್ತು ನೀವು ಸಾಫ್ಟ್ ಫುಡ್ ತಿಂದಿದ್ದೀರಾ, ಬೇಗ ಡೈಜೆಸ್ಟ್ ಆಯಿತು, ಬೇಗ ಹಸಿವಾಗ್ತದೆ, ಆಗ ತಿನ್ನಿ. ನೆಕ್ಸ್ಟ್ ಡೇ ಹಾರ್ಡ್ ಫುಡ್ ತಿಂದ್ಬಿಟ್ರಿ, ಚಪಾತಿ ಅದೆಲ್ಲ ಗಟ್ಟಿ, ಹಸಿವಾಗೋದಿಲ್ಲ, ಆದರೂ ತಿನ್ನೋದು, ಟೈಮ್ ಬಂತು ತಿನ್ಬಿಡೋದು. ಅದು ಮಾಡಲೇಬಾರ್ದು. ಅದರಿಂದನೇ ಹೆಲ್ತ್ ಹಾಳಾಗ್ತಾ ಇರೋದು. ಯಾವಾಗ ಹಸಿವಾಗತ್ತೆ ಅವಾಗ ಹಸಿವಾಗಲಿಲ್ಲ ತಿನ್ನಬೇಡಿ, ಏನಾಗಲ್ಲ. ಅದನ್ನೇ ನಮ್ಮ ಸರ್ ಹೇಳೋದು ನಮಗೆ. ಹಿ ಹಸ್ ಗಿವನ್ ಎವ್ರಿಥಿಂಗ್, ವರ್ಡ್ ಟು ವರ್ಡ್ ನಮಗೆ ಹೇಳಿಕೊಟ್ಟಿದ್ದಾರೆ. ಅಂದರೆ ಒಬ್ಬರು ಆಯುರ್ವೇದದ ವೈದ್ಯರು ಹೇಳ್ತಾ ಇದ್ರು, ನಾವು ಮಾಡುವಂಥ ಸಾಮಾನ್ಯ ತಪ್ಪು ಅಂದರೆ ಹಸಿವಾದಾಗ ತಿನ್ನೋದಿಲ್ಲ, ನಮಗೆ ಸಮಯ ಸಿಕ್ಕಿದಾಗ ತಿನ್ನೋದು. ಇನ್ನೊಂದು ಮಲಮೂತ್ರ ವಿಸರ್ಜನೆ, ಅಲ್ಲೂ ಕೂಡ
ಕಟ್ಟಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತೇವೆ. ಅದೆಲ್ಲ ಮಾಡಬಾರ್ದು. ಎಷ್ಟು ಜನ ಯೂರಿನ್ ಪ್ರಾಬ್ಲಮ್ ಇಂದ ಬರ್ತಾರೆ ಪಾಪ. ಓಲ್ಡ್ ಏಜ್ ಅಲ್ಲಂತೂ ವಿಪರೀತ ಅದು ವೀಕ್ ಆಗ್ಬಿಟ್ಟಿರ್ತಂದ್ರೆ ಗಡಿ ಗಡಿ ಯೂರಿನ್ ಬರೋದು. ಆಮೇಲೆ ಪ್ಯಾಡ್ ಹಾಕೊಂಡು ಹೋಗ್ತಾ ಇರ್ತಾರೆ. ಆ ಒತ್ತಡ ಬರುವಾಗ ನಾವು ಅದನ್ನ ತಡೆಯಬಾರದು ಅಂತ ಅವ್ರು ಹೇಳುದು. ತಡಿಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅದ್ಭುತವಾದ ಬಣ್ಣ ನಿಮ್ಗೆ ಸಿಗೋದು ಅದಕ್ಕೆ ಈ ಹಳದಿ ಬಣ್ಣ ಹೆಲ್ಪ್ ಮಾಡುತ್ತೆ. ಕಿಡ್ನಿ ಪಾಯಿಂಟ್ ಏನಿದೆ ಬಲಗೈ, ತುಂಬಾ ಜನಕ್ಕೆ ಪ್ರಾಬ್ಲಮ್ ಇದೆ ಪಾಪ, ನಾನು ಅದಕ್ಕೆ ಫ್ರೀ ಹೇಳ್ತೀನಿ. ಇದು ಕಿಡ್ನಿ ಪಾಯಿಂಟ್, ಬಲಗೈ ಕಫ ಜಾಯಿಂಟ್ ಅಂತ ಕರಿತೀವಿ. ಇದು ಮಧ್ಯದ ಪಿತ್ತ ಜಾಯಿಂಟ್, ಮೇಲ್ಗಡೆ ವಾತ ಜಾಯಿಂಟ್, ಇದು ಕೆಳಗಡೆದು ಕಫ ಜಾಯಿಂಟ್. ಇಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಿರೋ ಸ್ಥಳ. ಈ ಜಾಗಕ್ಕೆ ನೀವು ಹಳದಿ ಕಲರ್ನ ಹಚ್ಬಿಟ್ರೆ ನಿಮ್ಗೆ ಆ ದಿನವೇ ಸ್ಟಾಪ್ ಆಗ್ತದೆ. ನಿಮ್ಗೆ ಗಡಿ ಗಡಿ ಬರೋ ಯೂರಿನ್ ಎಲ್ಲ ನೋಡಿ, ಇಲ್ಲಿ ಎಲ್ಲೋ ಸುತ್ತ ಹಿಂದ್ಗಡೆ ಹಿಂದೆ ಇಲ್ಲಿ ಸುತ್ತ ಹಾಕ್ಬೇಕು. ಗಡಿ ಗಡಿ ಬರೋ ಯೂರಿನ್ ಸ್ಟಾಪ್ ಆಗುತ್ತೆ. ರಾತ್ರಿ 10 ಸತಿ ಎಲ್ಲ ಎದ್ದೋಗೋರಿದ್ದಾರೆ, ಕೂಗ್ಲಿಕ್ಕೆ ಬರ್ತದೆ ಅವರಿಗೆ. ಇದನ್ನ ಹಾಕಿ ನಮ್ಮ ಅತ್ತೆಗೆ ಆಗಿದ್ದ ಹಾಗೆ, ನಾನು ಅತ್ತೆಗೆ ಹಾಕಿದ ತಕ್ಷಣ ಅವ್ರು ಕೂಗ್ತಾ ಇದ್ರು ಫಸ್ಟ್, ಇದೇನಿದು, ನಾನು ಹೇಗೆ ಬದುಕಿರೋದು ಅಂತ. ಇದು ಹಾಕೊಂಡ್ಮೇಲೆ ಅವ್ರು ಹೇಳ್ತಾರೆ, ಈಗ ಎಷ್ಟು ಆರಾಮಾಯ್ತು ನನ್ಗೆ, ಅದು ಆ ಕಲರ್ ಹಾಗೆ ವರ್ಕ್ ಮಾಡುತ್ತದ ಅಂತ. ಅದೇ ಅನುಭವಗಳಾದಾಗ ಅಭಿಪ್ರಾಯ ಬದಲಾಗುತ್ತೆ. ಸೊ ಇದು ನಾನು ಎಲ್ಲರಿಗೂ ಕೊಡ್ತಾ ಇರೋಂಥ ಒಂದು ಗಿಫ್ಟ್, ಆಯ್ತಾ? ಯಾರಿಗೆ ಆ ಥರ ಪ್ರಾಬ್ಲಮ್ ಇದೆ ಅವರೆಲ್ಲ ಇಲ್ಲಿ ಎಲ್ಲೋ ಕಲರ್ನ ಹಾಕೊಂಡು ನೀವು ನೋಡಿ, ನಿಮ್ಮ ಪ್ರಾಬ್ಲಮ್ಸು ಸಾಲ್ವ್ ಆಗ್ತದೆ. ಕಲರ್ ಥೆರಪಿ ಅನ್ನೋದನ್ನು ಕಣ್ಣು ಮುಚ್ಕೊಂಡು ನಂಬೋ ಅಂಥದ್ದು ಅಂತ ಆವಾಗ ಗೊತ್ತಾಗುತ್ತೆ.